Hello, students. Good morning, everyone. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಆನ್ಲೈನ್ ವಿಡಿಯೋ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅಲ್ವಾ? ನಾನಿವತ್ತು ಒಂದು ಇಂಪಾರ್ಟೆಂಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ಮ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿಯಿಂದ. ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ದ ಫಸ್ಟ್ ಚಾಪ್ಟರ್ ಇನ್ ಎಸ್ ಇಟ್ ಈಸ್ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಸಿಲೆಬಸ್. ಇದಕ್ಕಿಂತ ಮೊದಲು ನಾನು ಏನು ಮಾಡಿದ್ದೆ ಅಂದರೆ ಐ ಜಸ್ಟ್ ಪ್ರಿಪೇರ್ಡ್ 4 ವಿಡಿಯೋಸ್ ಆನ್ ಬ್ರಿಡ್ಜ್ ಕೋರ್ಸ್ ಆಫ್ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ. ಅದೆಲ್ಲ ನೀವು ನೋಡಿದ್ದೀರಾ ಅನ್ಕೋತೀನಿ. ಅದರಲ್ಲಿರೋ ಕಾನ್ಸೆಪ್ಟ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ ಈಗ ಅಂದರೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಫಸ್ಟ್ ಚಾಪ್ಟರ್ ಇನ್ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ, ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ಬಿಟ್ಟು. Very important discussion here also, as the chapter, as the title of the chapter itself tells you that we are going to study something about basic concepts of chemistry here. ತುಂಬಾ ಫಂಡಮೆಂಟಲ್ ಆಗಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ನೀವು ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ನಾವು ಇಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಅದರಲ್ಲಿ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಇರ್ಬೋದು, ಬೇಸಿಕ್ ಟರ್ಮಿನಾಲಜೀಸ್ ಇನ್ ಕೆಮಿಸ್ಟ್ರಿ ಇರ್ಬೋದು, ಮೋಲ್ ಕಾನ್ಸೆಪ್ಟ್ ಇರ್ಬೋದು, ಮೋಲಾರ್ ವಾಲ್ಯೂಮ್ ಕಾನ್ಸೆಪ್ಟ್ ಇರ್ಬೋದು, ಅಟಾಮಿಕ್ weight, ಮಾಲಿಕ್ಯುಲರ್ weight ಅಲ್ವಾ. ಜೊತೆಗೆ ಡಿಟರ್ಮಿನೇಷನ್ ಆಫ್ ಪರ್ಸೆಂಟೇಜ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಗಿವನ್ ಸಬ್ಸ್ಟೆನ್ಸ್, molecular formula and empirical formula of substances, methods of expressing concentration of solutions, and of course the understanding chemical reactions. ಇವೆಲ್ಲವೂ ಕೂಡ ಈ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆನಾ? And of course as far as your first PUC annual examination is concerned, the weightage of this chapter in the first PUC annual examination is 8 marks. ಅಂದ್ರೆ ಈ ಚಾಪ್ಟರ್ ಇಂದ ನಮಗೆ ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ 8 ಮಾರ್ಕ್ಸ್ ನ ಒಂದು ಪ್ರಶ್ನೆಗಳು ಬರ್ತದೆ. ದ ನಂಬರ್ ಆಫ್ ಅವರ್ಸ್ ಅಲಾಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇಸ್ 9 ಅವರ್ಸ್. ಈ ಚಾಪ್ಟರ್ಗೆ ನಾವು 9 ಅವರ್ಸ್ ಅಲಾಟ್ ಮಾಡಿದೀವಿ ಈ ಒಂದು ಫಸ್ಟ್ ಪಿ ಯು ಸಿ ಸಿಲೆಬಸ್ ಅಲ್ಲಿ, ಈ ಚಾಪ್ಟರ್ಗೆ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಸಿಲೆಬಸ್ ಅಲ್ಲಿ. ಹಾಗಾಗಿ ಈ ಒಂದು ಚಾಪ್ಟರ್ ಇಂದ 8 ಮಾರ್ಕ್ಸ್ ಒಂದು ಪ್ರಶ್ನೆ ಬರ್ತದೆ. 8 ಮಾರ್ಕ್ಸ್ ನ ಪ್ರಶ್ನೆಗಳು ಈ ಒಂದು ಚಾಪ್ಟರ್ ಇಂದ ನಾವು ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ, ಅನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡ್ತೇವೆ. ಈ 8 ಮಾರ್ಕ್ಸ್ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಎ ಅಂತ ಇರುತ್ತೆ. ಆ ಪಾರ್ಟ್ ಎದಲ್ಲಿ ಎಸ್ ಇಟ್ ಈಸ್ 1 ಮಾರ್ಕ್ ಪ್ರಶ್ನೆ ಇರ್ತದೆ. ದಟ್ ಈಸ್ ದರ್ ಇಸ್ ಅ 1 ಮಾರ್ಕ್ ಕ್ವಶನ್ ಇನ್ ಪಾರ್ಟ್ ಎ. ದಟ್ ಈಸ್ 1 ಕ್ವಶನ್ ಅಂಡ್ ದಟ್ ಈಸ್ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1 ಇದೆಯಲ್ಲ, ಅದು ಇದೇ ಚಾಪ್ಟರ್ ಇಂದ ಬರ್ತದೆ. ದಟ್ ಈಸ್ 1 ಮಾರ್ಕ್ ಕ್ವಶನ್. ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ ಕ್ವಶನ್ಸ್ ಇರ್ತದೆ. ದಟ್ ಈಸ್ ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ ಕ್ವಶನ್ ಇರ್ತದೆ. ಅದರಲ್ಲಿ ಎಸ್ ಇಟ್ ಈಸ್ that is there will be 1 2 mark question in part B there. There will be 1 2 mark question in part B there, and of course that is question number 11 ಇರ್ತದೆ. Question number 11 ಇದೆ part B ದಲ್ಲಿ. That is from this particular chapter, basic concepts of chemistry. ಇನ್ನ part D ಅಂತ ಇದೆ ನಿಮ್ಮ question paper ಅಲ್ಲಿ, and that is it includes 5 mark question in part D there from this particular chapter. And if we have here question number 27 of part D is from this particular chapter, basic concepts of chemistry. Total 8 marks. Total ಎಷ್ಟಿದೆ? 8 marks ಇದೆ. ಈ 5 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ 2+2+1 ಟೈಪ್ ಕ್ವೆಶ್ಚನ್ ಇರ್ಬೋದು, ಇಲ್ಲ ಅಂದ್ರೆ 3+2 ಟೈಪ್ ಕ್ವೆಶ್ಚನ್ ಇರ್ಬೋದು. 2+2+1 ಕ್ವೆಶ್ಚನ್ ಅಂದ್ರೆ ಒಂದು ಕ್ವೆಶ್ಚನ್ 2 ಮಾರ್ಕ್ ಇರುತ್ತೆ, ಇನ್ನೊಂದು ಕ್ವೆಶ್ಚನ್ 2 ಮಾರ್ಕ್ ಇರುತ್ತೆ, ಮತ್ತೊಂದು ಕ್ವೆಶ್ಚನ್ 1 ಮಾರ್ಕ್ ಇರುತ್ತೆ. ಇಲ್ಲ ಅಂದ್ರೆ ಒಂದು ಕ್ವೆಶ್ಚನ್ 3 ಮಾರ್ಕ್ ಇರ್ತದೆ, ಇನ್ನೊಂದು ಕ್ವೆಶ್ಚನ್ 2 ಮಾರ್ಕ್ ಇರುತ್ತೆ. ಟೋಟಲಿ ನಿಮಗೆ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ ಕ್ವೆಶ್ಚನ್ ಫ್ರಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ದರ್ ಇಸ್ ದಟ್ ಈಸ್ ಕ್ವೆಶ್ಚನ್ ನಂಬರ್ 27. ಕ್ವೆಶ್ಚನ್ ನಂಬರ್ 11 2 ಮಾರ್ಕ್ ಕ್ವೆಶ್ಚನ್ ಗೆ ಒಂದು ಕ್ವೆಶ್ಚನ್ ಇರ್ತದೆ, 2 ಮಾರ್ಕ್ಸ್ ಗೆ ಒಂದು ಕ್ವೆಶ್ಚನ್ ಇರ್ತದೆ. ಆಮೇಲೆ ಕ್ವೆಶ್ಚನ್ ನಂಬರ್ 1 ಇದೆಯಲ್ಲ, ದಟ್ ಈಸ್ 1 ಮಾರ್ಕ್ ಕ್ವೆಶ್ಚನ್, ದಟ್ ಈಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಟೋಟಲ್ 8 ಮಾರ್ಕ್ಸ್ weightage will be given to this chapter in the first PUC annual examination question paper. Okay na? With this information I am going to start the basic concepts of chemistry there. And to begin with, I'll go for, yes, it is meaning of chemistry there. What is that chemistry? Okay na? I already discussed that meaning of chemistry in the bridge course classes, right? Chemistry deals with the study of, yes, it is structure. Chemistry deals with the study of structure, composition. Chemistry deals with the study of structure, composition and transformation of matter.
Chemistry deals with study of structure, composition and transformation of matter. That is what we call it as chemistry. ಯಾವುದೇ ಬ್ರಾಂಚ್ ಆಫ್ ಕೆಮಿಸ್ಟ್ರಿಯಲ್ಲಿ ನೀವೇನಾದರೂ ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಬಗ್ಗೆ ಮಾತಾಡಿದ್ರೆ, ಕಾಂಪೋಸಿಷನ್ ಆಫ್ ಮ್ಯಾಟರ್ ಬಗ್ಗೆ ಮಾತಾಡಿದ್ರೆ, ಟ್ರಾನ್ಸ್ಫಾರ್ಮೇಶನ್ ಆಫ್ ಮ್ಯಾಟರ್ ಬಗ್ಗೆ ಮಾತಾಡಿದ್ರೆ, that branch of science is called as chemistry. What is the structure ಅಂತಂದಾಗ, you know that matter is characterized by particles. The simplest components of matter we call it as particles, or you can say that atoms, or you can say elements ಅಂತ ಕರಿತೀವಿ, ಹೌದಾ? Arrangement of constituent particles in matter. Arrangement of constituent particles in matter will be discussed under structure of matter, because structure of matter decides property of a substance ಅಥವಾ property of a matter. ಹಾಗಾಗಿ the arrangement of the constituent particles in matter is very very important. That is going to decide the property of matter. ಹಾಗಾಗಿ the structure of the matter is very important. That will be discussed in chemistry. Second component is composition. What is that composition of matter? I said matter is made up of, that is the simplest components, that is atoms or elements. So the type of simpler components present in given substance, that constitutes composition of substance. Composition ಅಂತಂದ್ರೆ substances are characterized by substances are formed by combination of, that is varieties of elements. So for example, if I take water, what is the composition of water ಅಂತ ಕೇಳಿದ್ರೆ, the composition of water is H2O, because water is characterized by, one molecule of water is characterized by 2 atoms of hydrogen and 1 atom of oxygen. That's why composition of water is H2O. That is composition. Composition refers to the type of elements involved in the formation of particular substance, that is called as composition. The type of simpler components, simpler particles involved in the formation of that particular substance is called as composition. For example, what is the composition of glucose anta kelidre? What is the composition of glucose anta kelidre? That is what we call it as C6H12 and O6. This is what we call composition of glucose. One molecule of glucose is characterized by 6 carbon atoms, 12 hydrogen atoms and 6 oxygen atoms. That is what we call composition of glucose. That is, chemistry deals with composition of matter, because that composition of matter is going to decide the property of a matter. ಹಾಗಾಗಿ structure and composition are very very important. At the same time, you know that one form of matter can be transformed into another matter. One form of substance can be transformed into another substance by various physical and chemical processes. And those discussions will be discussed under the headline chemistry. That's why it is the branch of science that deals with the study of structure, composition and transformation of matter, that is called as chemistry there. In chemistry, we have 3 important branches. One, it will be, yes, it is organic chemistry. One, it will be organic chemistry. Another, it will be inorganic chemistry. And third, it will be physical chemistry. These are the important branches in chemistry. Apart from that, there are many applied chemistries: analytical chemistry, industrial chemistry, biochemistry, pharmaceutical chemistry, nuclear chemistry, polymer chemistry. Like that, there are varieties of applied chemistries. But we are interested, that for your level, the basic branches in chemistry, that is organic chemistry, inorganic chemistry and physical chemistry. As far as organic chemistry is concerned, the branch in chemistry that deals with the study of organic compounds. Organic chemistry deals with the study of organic compounds. Organic compounds are, yes, it is compounds of carbon. Organic compounds are compounds of carbon. They are called as organic compounds. The compounds which can be obtained from living things. The compounds which can be obtained from, yes, plants and animals. They are called as organic compounds. The study of organic compounds will be under the headline that is called as organic chemistry. As far as inorganic compounds are concerned, inorganic chemistry is concerned, that deals with the study of inorganic compounds. Inorganic compounds are the compounds which can be obtained from non-living matter. Organic compounds can be obtained from living matter like plants and animals. Inorganic compounds can be obtained from non-living matter like minerals and rocks. These are the substances which can be obtained from non-living matter like rocks and, yes, it is minerals. Rocks ಮತ್ತೆ minerals ಇಂದ ನಮಗೆ ದೊರೆಯತಕ್ಕಂತ ಕೆಲವು ಸಬ್ಸ್ಟೆನ್ಸಸ್ ಏನಿದೆ ಅವುಗಳನ್ನೆಲ್ಲ ಏನಂತ ಕರಿತೀವಿ? ಇನಾರ್ಗಾನಿಕ್ ಕಾಂಪೌಂಡ್ಸ್. ಅಂದ್ರೆ ಜೀವ ಇಲ್ಲದೆ ಇರತಕ್ಕಂತ
ಮ್ಯಾಟರ್ ಇಂದ ನಾವು ಏನು ಕಾಂಪೌಂಡ್ಸ್ ಅನ್ನು ಐಸೋಲೇಟ್ ಮಾಡ್ತೀವಿ, ಕಾಂಪೌಂಡ್ಸ್ ಅನ್ನ ಪಡ್ಕೋತೀವಿ, ಅವುಗಳನ್ನ ಏನಂತ ಕರೀತಾರೆ? ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಜೀವ ಇರ್ತಕ್ಕಂತ ಮ್ಯಾಟರ್ ಇಂದ ಬರ್ತಕ್ಕಂತ ಕಾಂಪೌಂಡ್ಸ್ ಏನಂತ ಕರೀತಾರೆ? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಜೀವ ಇರ್ತಕ್ಕಂತ ಮ್ಯಾಟರ್ ಅಂತ ಹೇಳಿದ್ರೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಹೌದ್ ತಾನೆ? ಅವುಗಳಿಗೆ ಜೀವ ಇದೆ. ಅವುಗಳಲ್ಲಿ ಸಿಗ್ತಕ್ಕಂತ ಕೆಲವು ಸಬ್ಸ್ಟೆನ್ಸಸ್ ಏನಿದೆ ಅವುಗಳನ್ನ ಏನಂತ ಕರೀತಾರೆ? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. Look at this physical chemistry. This is, and physical chemistry is what we call it as it deals with the study of various types of principles, various types of laws, various types of theories which will be governing physical and chemical changes of the matter. That is the branch of chemistry that deals with the study of theories, laws and principles governing various physical and chemical processes of the matter, that is called as physical chemistry there. So that is what we call it as three important branches in chemistry there. And of course, as far as the chapter basic concepts of chemistry is concerned, we are supposed to study, that is, importance of chemistry in our day-to-day life. First ನಮ್ಮ ಡಿಸ್ಕಷನ್ ಇಲ್ಲಿ ಈ ಚಾಪ್ಟರ್ ಏನಿದೆ ಅಂದ್ರೆ, that is importance of chemistry in day-to-day life. Importance of chemistry in our life. ನಮ್ಮ ಲೈಫ್ ಅಲ್ಲಿ ಕೆಮಿಸ್ಟ್ರಿ ಹೇಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ನಾನು ಒಂದೇ ಸೆಂಟೆನ್ಸ್ ಹೇಳೋದಾದ್ರೆ, ಇನ್ ಈಚ್ ಅಂಡ್ ಎವ್ರಿ ವಾಕ್ ಆಫ್ ಯುವರ್ ಲೈಫ್ ಕೆಮಿಸ್ಟ್ರಿ ಇಸ್ ಪ್ಲೇಯಿಂಗ್ ಅ ಇಂಪಾರ್ಟೆಂಟ್ ರೋಲ್. ಇನ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಕೆಮಿಸ್ಟ್ರಿ ಇಸ್ ಪ್ಲೇಯಿಂಗ್ ಅ ವೈಟಲ್ ರೋಲ್. ವಿದೌಟ್ ಕೆಮಿಸ್ಟ್ರಿ ಯು ಕ್ಯಾನ್ ನಾಟ್ ಲೀಡ್ ಅ ಸಿಂಗಲ್ ಸೆಕೆಂಡ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಒಂದು ಸೆಕೆಂಡ್ ಅನ್ನ ಕೆಮಿಸ್ಟ್ರಿ ಇಲ್ದಂಗೆ ಕಳೆಯಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ our life is itself because of, yes, it is chemistry, the various biochemical reactions that are going on in our body. Your respiration process ಏನಿದೆಯಲ್ಲ, that respiration process itself is a chemical reaction. Your biological digestion process ಏನಿದೆಯಲ್ಲ, the digestion process of our body, is itself a chemical reaction. ನಿಮ್ಮ ಹಾರ್ಟ್ ಬೀಟ್ ಏನ್ ಬೀಟ್ ಮಾಡ್ತಾ ಇದೆ, ನಿಮ್ಮ ಹಾರ್ಟ್ ಪೇನ್ ವರ್ಕ್ ಮಾಡ್ತಾ ಇದೆ, ಹಾರ್ಟ್ ಬೀಟ್ ಏನಿದೆಯಲ್ಲ, ದಟ್ಸ್ itself because of chemical reaction. ಆ ಹಾರ್ಟ್ ಬೀಟ್ ಕೂಡ, ನಮ್ಮ ಹಾರ್ಟ್ ಬೀಟ್ ಏನ್ ಕಂಟಿನ್ಯೂಸ್ ಆಗಿ ಹಾರ್ಟ್ ಬೀಟ್ ಮಾಡ್ತಿದೆಯಲ್ಲ, ದಟ್ ಇಸ್ ಆಲ್ಸೋ ಎ ಕೆಮಿಕಲ್ ರಿಯಾಕ್ಷನ್, ಅ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್. ನಿಮ್ಮ ಬ್ರೈನ್ ವರ್ಕ್ ಮಾಡ್ತಿದೆಯಲ್ಲ, ದಟ್ಸ್ ಆಲ್ಸೋ ಬಿಕಾಸ್ ಆಫ್ ಸರ್ಟನ್ ಟೈಪ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ನಿಮ್ಮ ಬಾಡೀಸ್ ಅಲ್ಲಿ ವೆರೈಟೀಸ್ ಆಫ್ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗ್ತಿದೆಯಲ್ಲ, ದಟ್ಸ್ ಆಲ್ಸೋ ಬಿಕಾಸ್ ಆಫ್ ವೇರಿಯಸ್ ಕೆಮಿಕಲ್ ಬಯೋಕೆಮಿಕಲ್ ರಿಯಾಕ್ಷನ್. ನಿಮ್ಮ ಬಾಡಿಲಿ ವೆರೈಟೀಸ್ ಆಫ್ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಹಾರ್ಮೋನ್ಸ್ ಅಂತ ಏನಿದೆಯಲ್ಲ, ದೇ ಆರ್ ಆಲ್ ಕೆಮಿಕಲ್ ಸಬ್ಸ್ಟೆನ್ಸಸ್. ನಿಮ್ಮ ಬಾಡಿಯಲ್ಲಿ ವೆರೈಟೀಸ್ ಆಫ್ ಹಾರ್ಮೋನ್ಸ್ ಆರ್ ಪ್ಲೇಯಿಂಗ್ ಅ ವೈಟಲ್ ರೋಲ್, ವೆರೈಟೀಸ್ ಆಫ್ ವಿಟಮಿನ್ಸ್ ಆರ್ ಪ್ಲೇಯಿಂಗ್ ಅ ವೈಟಲ್ ರೋಲ್. ಹೌದ್ ತಾನೆ? ವೆರೈಟೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ವೆರೈಟೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ವಿ ಹ್ಯಾವ್ ಇನ್ ಅವರ್ ಬಾಡಿ, ದೇ ಆರ್ ಆಲ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಹಾಗಾಗಿ ವಿದೌಟ್ ಕೆಮಿಸ್ಟ್ರಿ ಯು ಕ್ಯಾನ್ ನಾಟ್ ಲೀಡ್ ಅ ಸಿಂಗಲ್ ಸೆಕೆಂಡ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಪ್ರತಿಯೊಂದು ಸೆಕೆಂಡ್ ಅಲ್ಲೂ ಕೂಡ ಕೆಮಿಸ್ಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇನ್ ಎವ್ರಿ ವಾಕ್ ಆಫ್ ಯುವರ್ ಲೈಫ್ ಕೆಮಿಸ್ಟ್ರಿ ಪ್ಲೇಯಿಂಗ್ ಅ ವೈಟಲ್ ರೋಲ್. ಸೊ ದಟ್ ಈಸ್ ಒನ್ ಸೆಂಟೆನ್ಸ್ ದಟ್ ಈಸ್ ಎನಫ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಇನ್ ಅವರ್ ಲೈಫ್. ಇಫ್ ಇಟ್ ಅದಿರಲಿ, ಏನೇ ಇರಲಿ, ಅದ್ರ ಜೊತೆಗೆ ಈಗ ನಾವು ಎಲ್ಲೆಲ್ಲಿ ಕೆಮಿಸ್ಟ್ರಿ ನಮಗೆ ನಮ್ಮ ಲೈಫ್ ಅಲ್ಲಿ ಬಳಸ್ತೀವಿ ಅನ್ನೋದನ್ನ ನಾವೀಗ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಯಾಕಂತ ಹೇಳಿದ್ರೆ it is not sufficient, 1 hour is not sufficient for me to discuss it is importance of chemistry there. Chemistry is and of course playing a vital role in improving the quality of our life. In improving quality of our life, the chemistry is playing a vital role. We make use of chemistry in agricultural sectors. In agricultural sector, yes, it is, we make use of chemistry. Second sector is in industrial sectors. In industrial sectors, we make use of chemistry. Third one, in management of environmental pollution. In management of environmental pollution, chemistry is playing a vital role, right? In management of environmental pollution, chemistry is playing a vital role. And of course, in fourth one is in food sector. In food sector also, chemistry is playing a vital role. And the fifth sector is what we call it as, and that is what we call it as health sector. That is, in health sector also we make use of chemistry there. That is, fifth sector is health sector. Sixth one is of course what we call it as domestic sector. That is, in domestic sectors also, that is, in domestic sectors, and of course chemistry is playing a vital role. That is, domestic sectors allu kuda chemistry ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ in the entertainment sectors, in entertainment sectors,
in entertainment sectors also, that is chemistry is playing a vital role. ನಾನು ಕೆಲವೊಂದು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಕೆಮಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇನ್ ಈಚ್ ಅಂಡ್ ಎವ್ರಿ ವಾಕ್ ಆಫ್ ಲೈಫ್ ದಟ್ ಕೆಮಿಸ್ಟ್ರಿ ಇಸ್ ಪ್ಲೇಯಿಂಗ್ ಅ ವೈಟಲ್ ರೋಲ್. ಹಾಗಾಗಿ ನೀವು ಎಷ್ಟು ಡೊಮೈನ್ಸ್ ಅನ್ನ ಈ ಒಂದು ಡಿಸ್ಕಷನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು ಕೂಡ ಇನ್ಸಫಿಷಿಯಂಟ್. ನಾನು ಫಾರ್ ಟೈಮ್ ಬೀಯಿಂಗ್ ಐ ಸೆಲೆಕ್ಟೆಡ್ ಫ್ಯೂ ಸೆಕ್ಟರ್ಸ್ ಲೈಕ್ ಅಗ್ರಿಕಲ್ಚರಲ್ ಸೆಕ್ಟರ್ಸ್ ಅಂತ ಹೇಳಿ. ದಟ್ ಅಗ್ರಿಕಲ್ಚರಲ್ ಸೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಟ್ ಈಸ್ ದ ಸೋರ್ಸ್ ಆಫ್ ಅವರ್ ಫುಡ್, ಇಸ್ ಇಟ್ ನಾಟ್? ನಮ್ಮ ಫುಡ್ ನಮ್ಗೆ ಏನ್ ಬೇಕಾಗಿದೆ, ಬದುಕಲಿಕ್ಕೆ ಏನ್ ಫುಡ್ ಬೇಕಾಗಿದೆಯಲ್ಲ, ಅಂಡ್ ದಟ್ ವಿಲ್ ಬಿ ಪ್ರೊವೈಡೆಡ್ ಬೈ ದಟ್ ಈಸ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ವಿ ಮೇಕ್ ಯೂಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಸ್ ಅ ಫುಡ್. ಹೌದು ತಾನೆ? ಅಂಡ್ ಆಫ್ ಕೋರ್ಸ್ as far as the agricultural sector is concerned, this sector will make use of various chemical substances for increasing the yield of the crops. You know that chemistry is providing various types of fertilizers. Chemistry is providing various types of insecticides, various types of pesticides. ಹೌದಾ? ಸುಮಾರು ಕೆಮಿಕಲ್ ಸಬ್ಸ್ಟೆನ್ಸಸ್ ಅನ್ನ ಕೆಮಿಸ್ಟ್ರಿ ಪ್ರೊವೈಡ್ ಮಾಡುತ್ತೆ, ಸೊ ದಟ್ ಒನ್ ಕ್ಯಾನ್ ಇಂಪ್ರೂವ್ ದಟ್ ಈಸ್ yield of the crops. ನೋಡಿ, ಅರ್ಲಿಯರ್ ಡೇಸ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ವರ್ಲ್ಡ್ ಸಫರ್ಡ್ ಲಾಟ್ ಫ್ರಮ್ ದಟ್ ಈಸ್ ಸ್ಕ್ಯಾರ್ಸಿಟಿ ಆಫ್ ಫುಡ್. ಏನಾಗಿತ್ತು ಅಂದ್ರೆ ಒಂದು 100 ವರ್ಷದಿಂದ ಏನಾಗಿತ್ತು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಆಹಾರದ ಕೊರತೆ ಜಾಸ್ತಿ ಆಗಿತ್ತು. ಬಿಕಾಸ್ ವಾಟ್ ಎವರ್ ದ ಟೆಕ್ನಿಕ್ಸ್ ದಟ್ ವಿ ಅಡಾಪ್ಟೆಡ್ ಫಾರ್ ದಿ ಗ್ರೋತ್ ಆಫ್ ದಿ ದಟ್ ಪ್ಲಾಂಟ್ಸ್, those techniques and methods could not meet the world's requirement of food. ಹಾಗಾಗಿ ಪ್ರಪಂಚದಲ್ಲಿ ಏನಾಗಿತ್ತು ಅಂತಂದ್ರೆ ಆಹಾರದ ಕೊರತೆ ಜಾಸ್ತಿ ಆಗಿತ್ತು. ಆಗ ಒಂದು ಕೆಮಿಸ್ಟ್ರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೆಮಿಸ್ಟ್ರಿ ಪ್ಲೇಡ್ ವೈಟಲ್ ರೋಲ್ in improving the yield of the crops so that one can meet the world's requirement of food. ನಮ್ಮ ಪ್ರಪಂಚಕ್ಕೆ ಬೇಕಾದಂತ ಆಹಾರದ ಕೊರತೆಯನ್ನ ನೀಗಿಸಲಿಕ್ಕೆ ಕೆಮಿಸ್ಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಕೆಮಿಸ್ಟ್ರಿ ಹ್ಯಾಸ್ ಪ್ರೊವೈಡೆಡ್ ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಿಕ್ಸ್, ವೇರಿಯಸ್ ಟೈಪ್ಸ್ ಆಫ್ ಮೆಥಡ್ಸ್ ಫಾರ್ ಇಂಪ್ರೂವಿಂಗ್ yield of the crops. ಬೆಳೆಗಳ ಏನಿದೆ ಇಳುವರಿನ ಜಾಸ್ತಿ ಮಾಡ್ಲಿಕ್ಕೆ ಕೆಮಿಸ್ಟ್ರಿಯಿಂದ ಸುಮಾರು ಕೆಮಿಕಲ್ಸ್ ಮತ್ತೆ ಮೆಥಡ್ಸ್ ಅನ್ನ ನಾವು ಬಳಸ್ಕೊಂಡ್ಬಿಟ್ಟು ಏನ್ ಮಾಡಿದ್ವಿ ಅಂದ್ರೆ ನಾವು ಬೆಳೆಗಳ ಇಳುವರಿ ಜಾಸ್ತಿ ಮಾಡ್ಕೊಂಡ್ವಿ, ಜೊತೆಗೆ ಏನಪ್ಪಾ ಅಂದ್ರೆ ನಮಗೆ ಬೇಕಾದಂತ ಫುಡ್ ಅನ್ನ ನಾವು ತಯಾರಿಸ್ಕೊಂಡ್ವಿ. ಹಾಗಾಗಿ ಕೆಮಿಸ್ಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಟ್ ಇಸ್ ಇಂಪ್ರೂವಿಂಗ್ ದ yield of the crops. ನಿಮ್ಗೆ ಗೊತ್ತಿದೆ, ನೀವು ಒಂದು 50-60 ವರ್ಷದ ಹಿಂದೆ ನಮ್ಮ ಪ್ರಪಂಚದಲ್ಲಿ ಒಂದು ರೆವಲ್ಯೂಷನ್ ಆಗುತ್ತೆ, ಹಸಿರು ಕ್ರಾಂತಿ ಅಂತ ಆಗುತ್ತೆ, ದಟ್ ಇಸ್ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ. And you cannot forget the contribution of chemistry in green revolution. ಆ ಗ್ರೀನ್ ರೆವಲ್ಯೂಷನ್ ಏನಾಗುತ್ತೆ ಅಂದ್ರೆ the food production ಜಾಸ್ತಿ ಆಗುತ್ತೆ, and that is through that is various techniques and methods given by chemistry for improving yield of the crops. ಹಾಗಾಗಿ through green revolution we meet the world's requirement of food. ನಮಗೇನು ಆಹಾರ ನಮಗೆ ಬೇಕಾಗಿತ್ತು ಅಷ್ಟು ಆಹಾರವನ್ನು ಪ್ರೊಡಕ್ಷನ್ ಮಾಡ್ಲಿಕ್ಕೆ ನಮಗೆ ಗ್ರೀನ್ ರೆವಲ್ಯೂಷನ್ ಇಂದ ಸಾಧ್ಯ ಆಗುತ್ತೆ. ಅದಕ್ಕೆಲ್ಲ ಕಾರಣನೇ ಕೆಮಿಸ್ಟ್ರಿ ಆಗುತ್ತೆ. ಬಿಕಾಸ್ ಕೆಮಿಸ್ಟ್ರಿ ಹ್ಯಾಸ್ ಪ್ರೊವೈಡೆಡ್ ವೆರೈಟೀಸ್ ಆಫ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್. ಅಟ್ ದ ಸೇಮ್ ಟೈಮ್ ಕೆಮಿಸ್ಟ್ರಿ ಹ್ಯಾಸ್ ಗಿವನ್ ವೇರಿಯಸ್ ಟೆಕ್ನಿಕ್ಸ್ ಆಫ್ ಟೆಸ್ಟಿಂಗ್ ಸಾಯಿಲ್, ಬಿಕಾಸ್ that is quality of soil is also very very important for the growth of the plants. ಹೌದು ತಾನೆ? ಮಣ್ಣಿನ ಗುಣನೂ ಕೂಡ ಅಷ್ಟೇ, ಮಣ್ಣಿನ ಒಂದು ಫಲವತ್ತತೆ ಅಂತ ಹೇಳ್ತೀವಲ್ಲ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಬೆಳೆಗಳು ಬೆಳಿಲಿಕ್ಕೆ. ಹೌದು ತಾನೆ? ಹಾಗಾಗಿ ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಕೆಮಿಸ್ಟ್ರಿ ಹ್ಯಾಸ್ ಗಿವನ್ ವೆರೈಟೀಸ್ ಆಫ್ ಟೆಸ್ಟ್ಸ್. ಹೌದಾ? ಸುಮಾರು ಪರೀಕ್ಷೆಗಳನ್ನು ನಾವು ಮಣ್ಣಿನ ಪರೀಕ್ಷೆಗಳನ್ನು ಮಾಡಿಬಿಟ್ಟು ಯಾವ ಮಣ್ಣು ಯಾವ ಕ್ರಾಪ್ ಅನ್ನು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನು ನಾವು ತಿಳ್ಕೊಂಡ್ಬಿಟ್ಟು ಏನ್ ಮಾಡಿದ್ವಿ, ಫುಡ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಿದ್ವಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ಓಕೆನಾ? ಹಾಗೇನೆ ಇಂಡಸ್ಟ್ರಿಯಲ್ ಸೆಕ್ಟರ್ ಬಂದ್ರೆ ಇಂಡಸ್ಟ್ರೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಪ್ರೂವಿಂಗ್ ಎಕಾನಮಿ ಆಫ್ ನೇಷನ್. Economy of nation will be decided by industries. Industries ಬಂದಾಗ ನಮಗೆ ವೆರೈಟೀಸ್ ಆಫ್ ಇಂಡಸ್ಟ್ರೀಸ್ ಇದೆ. ಪೇಪರ್ ಇಂಡಸ್ಟ್ರೀಸ್ ಇದೆ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇದೆ, ಸೋಪ್ ಇಂಡಸ್ಟ್ರೀಸ್ ಇದೆ, ಸಿಮೆಂಟ್ ಇಂಡಸ್ಟ್ರೀಸ್ ಇದೆ, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ. ಹೌದು ತಾನೆ? ಈ ಎಲ್ಲಾ ಇಂಡಸ್ಟ್ರೀಸ್ ಅಲ್ಲೂ ಕೂಡ ನಾವು ಕೆಮಿಸ್ಟ್ರಿನ ಬಳಸ್ಕೋತೀವಿ. ಈ ಎಲ್ಲಾ ಇಂಡಸ್ಟ್ರೀಸ್ ಏನ್ ಮಾಡ್ತೀವಿ, ನಾವು ಕೆಮಿಸ್ಟ್ರಿನ ಬಳಸ್ಕೋತೀವಿ. ಯಾಕಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಬಂದಾಗ ವಿ ಮೇಕ್ ಯೂಸ್ ಆಫ್ ವೇರಿಯಸ್ ಪಾಲಿಫೈಬರ್ಸ್, ದಟ್ ಈಸ್ ವೇರಿಯಸ್ ಪಾಲಿಮರ್ಸ್ ವಿ ಯೂಸ್. ಸುಮಾರು ಪಾಲಿಮರ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಟೆಕ್ಸ್ಟೈಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬಿಗಿನಿಂಗ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಬರೀ ಕಾಟನ್ ಫೈಬರ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟು ಬಟ್ಟೆಗಳನ್ನ ತಯಾರು ಮಾಡ್ತಾ ಇದ್ರು. ಬಟ್ nowadays we make use of various polyfibers, that is various polymers which will be used as fibers for manufacture of various types of cloths like terry wool, terrycot. ಹೌದು ತಾನೆ? ಅದಕ್ಕೆ ನಾವು ನೈಲಾನ್ ಯೂಸ್ ಮಾಡ್ತೀವಿ, ಅಥವಾ ಡ್ಯಾಕ್ರಾನ್ ಯೂಸ್ ಮಾಡ್ತೀವಿ, ಅಥವಾ it is one more fiber that is what terylene ಯೂಸ್ ಮಾಡ್ತೀವಿ. ಹೌದಾ?
terylene, nylon, that is what we call, these are the different types of fibers that we use for the manufacture of various types of fibers, and those fibers used for the manufacture of textiles. ನಿಮಗೆ ಗೊತ್ತಿದೆ that is also very very important for that is improving the quality of our life. ಹೌದಾನೆ? The quality of our life is also decided by the type of clothes that we are wearing. ಹಾಗಾಗಿ so this is what we call it as the industries are also very very important. In industries also we make use of various types of chemicals. ಹೌದಾ? ಹಾಗಾಗಿ chemistry is very very important in deciding the economy of a nation. ಹೌದಾ? ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ಡಿಸೈಡ್ ಮಾಡಲಿಕ್ಕೆ ಕೆಮಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಅಲ್ಲಿ ಕೂಡ ನಾವು ಕೆಮಿಸ್ಟ್ರಿಯನ್ನು ಬಳಸ್ಕೊತೀವಿ. ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಈಗ ನೋಡಿ ಒಂದು ಕಂಟ್ರಿಯಲ್ಲಿ ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆದಂಗೆಲ್ಲ ಒಂದು ದೇಶದ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಆ ದೇಶ that environmental pollution is directly affecting on our life. ಹೌದಾನೆ? ಹಾಗಾಗಿ in order to prevent that various effects of environmental pollution, in order to prevent various effects of environmental pollution, we make use of various chemical substances. ಹೌದಾನೆ? ಈಗ ನೋಡಿ, chemistry has given varieties of techniques for removing, yes it is water pollution ರಿಮೂವ್ ಮಾಡಲಿಕ್ಕೆ ಸುಮಾರು ಟೆಕ್ನಿಕ್ಸ್ ಅನ್ನ ಕೆಮಿಸ್ಟ್ರಿ ಕೊಡುತ್ತೆ. ಬಿಕಾಸ್ we have adopted varieties of techniques for purifying water. ಹೌದಾನೆ? ದಟ್ ಈಸ್ ರಿವರ್ಸ್ ಆಸ್ಮಾಸಿಸ್ ಆಗಿರ್ಬೋದು. ಹೌದಾನೆ? ಇವೆಲ್ಲ ಮೆಥಡ್ಸ್ ಎಲ್ಲಿಂದ ಬಂದಿರೋದು? ಕೆಮಿಸ್ಟ್ರಿಯಿಂದಾನೇ ಬಂದಿರೋದು. ಹೌದಾನೆ? ಹಾಗಾಗಿ ಇನ್ ಆರ್ಡರ್ ಟು ಸ್ಟಡಿ, ಎಸ್ ಇಟ್ ಈಸ್ ದಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಫ್ ಏರ್, ವಿ ಮೇಕ್ ಯೂಸ್ ಆಫ್ ವೇರಿಯಸ್ ಕೆಮಿಕಲ್ ಟೆಸ್ಟ್. ಸುಮಾರು ಕೆಮಿಕಲ್ ಟೆಸ್ಟ್ಗಳ ಮೂಲಕ ನಾವು ಈ ಏರಿಯಾದಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಎಷ್ಟಿದೆ, ಈ ಏರಿಯಾದಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಎಷ್ಟಿದೆ, ಅದಕ್ಕೆ ಬೇಕಾದಂತ ಆ ಪೊಲ್ಯೂಷನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನ್ ಮಾಡಬೇಕು, ಇದೆಲ್ಲ ಒಂದು ಐಡಿಯಾಸ್ ಅನ್ನು ಯಾರು ಕೊಡ್ತಾರೆ? ಕೆಮಿಸ್ಟ್ರಿ ಕೊಡುತ್ತೆ. ಹಾಗಾಗಿ even we make use of chemistry in order to avoid the effects of environmental pollution on our life. So that is what we call it as in the management of environmental pollution. The chemistry is playing a vital role. ಹೌದಾನೆ? ಅಲ್ಲಿ ವಾಟರ್ ಪೊಲ್ಯೂಷನ್ ಬರುತ್ತೆ, ಏರ್ ಪೊಲ್ಯೂಷನ್ ಬರುತ್ತೆ, ಸಾಯಿಲ್ ಪೊಲ್ಯೂಷನ್ ಬರುತ್ತೆ. ಆ ಎಲ್ಲಾ ಪೊಲ್ಯೂಷನ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೆಮಿಸ್ಟ್ರಿ ಏನ್ ಮಾಡುತ್ತೆ? ಸುಮಾರು ಟೆಕ್ನಿಕ್ಸ್ ಅನ್ನ ಮತ್ತೆ ಮೆಥಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ವಿ ಕ್ಯಾನ್ ಪ್ರಿವೆಂಟ್ ದಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಅದಕ್ಕೂ ಕೂಡ ನಮ್ಗೆ ಏನ್ ಬೇಕು? ಕೆಮಿಸ್ಟ್ರಿನೇ ಬೇಕಾಗುತ್ತೆ. ಹೌದಾನೆ? ಅಂಡ್ ಆಫ್ ಕೋರ್ಸ್ ಇನ್ ಫುಡ್ ಸೆಕ್ಟರ್ಸ್, and food sector is very very important for us nowadays. It is one of the leading sectors in the world. ಹೌದಾನೆ? ನೋಡಿ, and of course as far as food is concerned, food is characterized by food will be mixed with varieties of chemical substances in order to improve the quality of a food. So for example, various types of food will be, yes it is mixed with, that is food preservatives anta mix ಮಾಡ್ತೀವಿ. because these food preservatives, they are going to prevent food from spoiling due to the action of various types of bacteria. ಏನಾಗುತ್ತೆ, ಫುಡ್ ಅನ್ನು ನಾವು ತುಂಬಾ ದಿನ ಕೆಡದಂಗೆ ಇಡಕ್ ಆಗೋದಿಲ್ಲ. ಹಾಗಾಗಿ if the food is mixed with certain chemical substances like food preservatives, you can improve what we call it as that is lifespan of the food. ಅದಕ್ಕೆ ಫುಡ್ ಪ್ರಿಸರ್ವೇಟಿವ್ಸ್ ಅನ್ನ ಆಡ್ ಮಾಡ್ತೀವಿ, ಲೈಕ್ ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಮೆಟಾಬೈಸಲ್ಫೇಟ್ ಅಂತ ಕೆಲವು ಫುಡ್ ಪ್ರಿಸರ್ವೇಟಿವ್ಸ್ ಅನ್ನ ಫುಡ್ ಗೆ ಮಿಕ್ಸ್ ಮಾಡ್ತೀವಿ. ವೇರಿಯಸ್ ಟೈಪ್ಸ್ ಆಫ್ ಪ್ಯಾಕ್ಡ್ ಫುಡ್ ಏನಿದೆ ಅಲ್ಲೆಲ್ಲವೂ ಕೂಡ ನಾವೇನ್ ಮಾಡ್ತೀವಿ? ಫುಡ್ ಪ್ರಿಸರ್ವೇಟಿವ್ಸ್ ಅನ್ನ ಆಡ್ ಮಾಡ್ತೀವಿ. ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್ ಅಂತ ಬರ್ತದೆ, ಆರ್ಟಿಫಿಷಿಯಲ್ ಫುಡ್ ಫ್ಲೇವರ್ಸ್ ಅಂತ ಬರ್ತದೆ, ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಅಂತ ಬರ್ತದೆ. ಇವೆಲ್ಲವೂ ಕೂಡ ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂಡ್ ದೇ ಆರ್ ಗೋಯಿಂಗ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಫುಡ್, ಅಂಡ್ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as ಫುಡ್ ಸೆಕ್ಟರ್ಸ್ ಅಲ್ಲಿ ಕೂಡ ನಾವು ಕೆಮಿಸ್ಟ್ರಿಯನ್ನ ಬಳಸ್ಕೋತೀವಿ. ಇನ್ನ ಹೆಲ್ತ್ ಸೆಕ್ಟರ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Chemistry has introduced varieties of chemical substances called drugs ಅಥವಾ medicines. In order to cure various types of diseases, so that the lifespan of the human beings can be improved. ಹೌದಾ? ಒಬ್ಬ ವ್ಯಕ್ತಿ ಅಥವಾ ಮನುಷ್ಯನ ಲೈಫ್ ಸ್ಪ್ಯಾನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಕೆಮಿಸ್ಟ್ರಿ ತನ್ನದೇ ಆದಂತಹ ರೋಲ್ ಅನ್ನ ಮಾಡುತ್ತೆ. ಇಟ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ವೆರೈಟೀಸ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇನ್ ಆರ್ಡರ್ ಟು ಕ್ಯೂರ್ ವೇರಿಯಸ್ ಟೈಪ್ಸ್ ಆಫ್ ಡಿಸೀಸಸ್. ಹೌದಾ? ನಿಮಗೆ ಗೊತ್ತಿದೆ, ಬಿಗಿನಿಂಗ್ ಅಲ್ಲಿ ಸುಮಾರು ಜನರು ಕಾಲ್ರಾ, ಪ್ಲೇಗು ಮತ್ತೆ ಇನ್ಫ್ಲೂಯೆನ್ಸಾ ಅಂತ ಡಿಸೀಸಸ್ ಮೂಲಕ ಸುಮಾರು ಜನರು ಸತ್ತೋಗ್ಬಿಟ್ರು. ಹೌದಾ? ಒಂದೊಂದು ವರ್ಷಕ್ಕೆ ಲಕ್ಷಗಟ್ಟಲೆ ಜನಗಳು ಸತ್ತೋಗ್ಬಿಡ್ತಾರೆ. ಹೌದ್ ತಾನೆ? ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಡಿಸೀಸಸ್. ಬಟ್ chemistry has given varieties of chemical substances in order to cure those diseases. ಹೌದ್ ತಾನೆ? ಈಗ ಕಾಲ್ರಾಗೆ ನಮ್ಮ ಹತ್ರ ಮೆಡಿಸಿನ್ ಇದೆ, ಇನ್ಫ್ಲೂಯೆನ್ಸಾಗೆ ನಮ್ಮ ಹತ್ರ ಮೆಡಿಸಿನ್ ಇದೆ, ಪ್ಲೇಗಿಗೆ ನಮ್ಮ ಹತ್ರ ಮೆಡಿಸಿನ್ ಇದೆ. ಹೌದ್ ತಾನೆ? ಹೌದಲ್ವಾ? For all types of diseases, we have drugs, we have medicines, we have, yes, it is chemical substances which can cure varieties of diseases. ಹಾಗೇನೆ
ಡಿಸೀಸಸ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ಲಿಕ್ಕೆ ಇನ್ ದ ಡಯಾಗ್ನೈಸಿಂಗ್ ಡಿಸೀಸಸ್ ಕೆಮಿಸ್ಟ್ರಿ ಇಸ್ ಪ್ಲೇಯಿಂಗ್ ವೈಟಲ್ ರೋಲ್ ದಟ್ ಕೆಮಿಸ್ಟ್ರಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ವೆರೈಟೀಸ್ ಆಫ್ ಕೆಮಿಕಲ್ ಟೆಸ್ಟ್. ಹೌದಾ, ಬ್ಲಡ್ ಟೆಸ್ಟ್ ಮಾಡ್ತೀವಿ, ಯೂರಿನ್ ಟೆಸ್ಟ್ ಮೂಲಕ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಯಾವ ಡಿಸೀಸ್ ಇದೆ, ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮತ್ತೇನ್ ಮಾಡ್ತೀವಿ, ವಿ ಮೇಕ್ ಯೂಸ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಕೆಮಿಕಲ್ ಟೆಸ್ಟ್. ಹೌದಾನೆ, ಅಲ್ಲೂ ಕೂಡ ಕೆಮಿಸ್ಟ್ರಿ ಬರ್ತದೆ. ನಮ್ಮಲ್ಲಿ ಯಾವ್ದು ಡಿಸೀಸ್ ಅಂತ ತಿಳ್ಕೊಳ್ಳಿಕ್ಕೆ ಕೆಮಿಸ್ಟ್ರಿ ಬೇಕಾಗುತ್ತೆ. ಆ ಡಿಸೀಸಸ್ಗೆ ಏನು ಮೆಡಿಸಿನ್ ಬೇಕು ಅನ್ನೋದು ಕೂಡ ಯಾರು ಹೇಳ್ತಾರೆ, ಕೆಮಿಸ್ಟ್ರಿ ಹೇಳುತ್ತೆ. ಹೌದಾನೆ, ಕೆಮಿಸ್ಟ್ರಿ ವಿಲ್ ಗಿವ್, ಹೌದಾ, ಅ ಟೆಸ್ಟ್ ಫಾರ್ ಡಯಾಗ್ನೈಸಿಂಗ್ ಅ ಡಿಸೀಸ್. ಅಟ್ ದ ಸೇಮ್ ಟೈಮ್ chemistry will give medicine for treatment of particular disease. That's why that in health sector also chemistry is playing a vital role. And of course ಇವತ್ತು ಕೂಡ ಕೆಮಿಸ್ಟ್ರಿಗೆ ಸುಮಾರು ಚಾಲೆಂಜಸ್ ಬರ್ತಾ ಇದೆ. ಇವತ್ತು ನಮಗೆ ಏನಂತ ಹೇಳ್ತೀವಿ, COVID-19 ಗೆ ನಮಗೆ ಇನ್ನೂ ಕೂಡ ಮೆಡಿಸಿನ್ ಸಿಗ್ತಾ ಇಲ್ಲ, ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಹೌದು ತಾನೆ, ಆದ್ರೆ ಕೆಮಿಸ್ಟ್ರಿ ಹ್ಯಾಸ್ ಟೇಕನ್ ಇಟ್ ಆಸ್ ಅ ಚಾಲೆಂಜ್. ಕೆಮಿಸ್ಟ್ರಿ ಅದನ್ನ ಚಾಲೆಂಜ್ ಆಗಿ ತಗೋತಾ ಇದೆ. ಅದಕ್ಕೆ ಬೇಕಾದಂತ ಮೆಡಿಸಿನ್ ಮತ್ತು ವ್ಯಾಕ್ಸಿನ್ಸ್ ಅನ್ನ ಏನಪ್ಪಾ ಸರ್ಚ್ ಮಾಡ್ಲಿಕ್ಕೆ ಪ್ರಯತ್ನ ಇವತ್ತು ಕೂಡ ನಡೀತಾ ಇದೆ. ಹೌದು ತಾನೆ, ಡೆಫಿನೆಟ್ಲಿ ವಿಲ್ ಗೆಟ್ ಅ ಸಕ್ಸಸ್, ಬಟ್ ಇಟ್ ಮೇ ಬಿ ಲೇಟ್ ಆಗ್ಬೋದು ಅಷ್ಟೇ, ಆದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಅ ಸಕ್ಸಸ್. ಅಂಡ್ ಆಫ್ ಕೋರ್ಸ್ ಅಂಡ್ ಹಾಗೆ ಕೆಮಿಸ್ಟ್ರಿ ಕೂಡ ಎಷ್ಟು ನಮ್ಗೆ ಯೂಸ್ಫುಲ್ ಇದೆನೋ ಹಾಗೇನೆ ಕೆಮಿಸ್ಟ್ರಿ ಮುಂದೆ ಸುಮಾರು ಚಾಲೆಂಜಸ್ ಕೂಡ ಇದೆ. ಆ ಎಲ್ಲ ಚಾಲೆಂಜಸ್ ಅನ್ನ ಕೆಮಿಸ್ಟ್ರಿ ಸ್ವೀಕರಿಸಿದೆ. ಅದಕ್ಕೆ ಆ ಚಾಲೆಂಜಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ನಮ್ಗೆ ಇನ್ನೂ ಕೂಡ ಏನಿದೆ, ಕೆಮಿಸ್ಟ್ರಿಯಲ್ಲಿ ಸುಮಾರು ರಿಸರ್ಚ್ ವರ್ಕ್ ನಡೀತಾ ಇದೆ. ಓಕೆನಾ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as in health sector also chemistry is playing a vital role. ಇನ್ನು ಡೊಮೆಸ್ಟಿಕ್ ಸೆಕ್ಟರ್ಸ್ ಬಂದಾಗ ನೋಡಿ, ನಮ್ಮ ಮನೆಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಯೂಸ್ ವೆರೈಟೀಸ್ ಆಫ್ ಆರ್ಟಿಕಲ್ಸ್. ಫರ್ನಿಚರ್ಸ್ ಯೂಸ್ ಮಾಡ್ತೀವಿ, ಹೌದ್ ತಾನೆ, ಯುಟಿನ್ಸಿಲ್ಸ್ ಯೂಸ್ ಮಾಡ್ತೀವಿ, ಹೌದ್ ತಾನೆ, ಕ್ಲಾತ್ಸ್ ಯೂಸ್ ಮಾಡ್ತೀವಿ, ಹೌದ್ ತಾನೆ, ನಾವು ಮನೆಗಳನ್ನ ಕಟ್ತೀವಿ, ಹೌದ್ ತಾನೆ. ಇವೆಲ್ಲವಕ್ಕೂ ನಮ್ಗೆ ಏನ್ ಬೇಕು, ಕೆಮಿಸ್ಟ್ರಿ ಬೇಕಾಗ. ಮನೆ ಕಟ್ಟಲಿಕ್ಕೆ ಸಿಮೆಂಟ್ ಬೇಕು, ಆ ಸಿಮೆಂಟ್ ಎಲ್ಲಿಂದ ಬರುತ್ತೆ, ಕೆಮಿಸ್ಟ್ರಿಯಿಂದ ಬರುತ್ತೆ. ಹೌದ್ ತಾನೆ, ನಮಗೆ ಫರ್ನಿಚರ್ಸ್, ವುಡ್ ಫರ್ನಿಚರ್ಸ್ ತಗೊಂಡ್ರೆ ಅಲ್ಲಿ ವುಡ್ ಏನದು, ಇಟ್ಸ್ ಅ ಕೆಮಿಕಲ್ ಸಬ್ಸ್ಟೆನ್ಸ್, ಸೆಲ್ಯುಲೋಸ್ ಅದು. ಹೌದ್ ತಾನೆ, ಪ್ಲಾಸ್ಟಿಕ್ ಫರ್ನಿಚರ್ಸ್ ಯೂಸ್ ಮಾಡಿದ್ರೆ ನಮಗೆ ಪ್ಲಾಸ್ಟಿಕ್ ಎಲ್ಲಿಂದ ಬರುತ್ತೆ, ಕೆಮಿಸ್ಟ್ರಿಯಿಂದ ಬರುತ್ತೆ. ಹೌದ್ ತಾನೆ, ಮನೇಲಿ ಯುಟೆನ್ಸಿಲ್ಸ್ ಏನು ಯೂಸ್ ಮಾಡ್ತೀವಲ್ಲ, ನಾವು ಸ್ಟೀಲ್ ಯುಟೆನ್ಸಿಲ್ಸ್ ಯೂಸ್ ಮಾಡ್ತೀವಿ, ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತೀವಿ, ಕಾಪರ್ ಯೂಸ್ ಮಾಡ್ತೀವಿ. ಹೌದ್ ತಾನೆ, ಇವೆಲ್ಲ ಯುಟೆನ್ಸಿಲ್ಸ್ಗೆ ಮೆಟಲ್ ಯಾರು ಕೊಡ್ತಾರೆ, ಕೆಮಿಸ್ಟ್ರಿ ಕೊಡುತ್ತೆ. ಬಿಕಾಸ್ ಕೆಮಿಸ್ಟ್ರಿ ಹ್ಯಾಸ್ ಗಿವನ್ ವೆರೈಟೀಸ್ ಆಫ್ ಟೆಕ್ನಿಕ್ಸ್ ಫಾರ್ ಎಕ್ಸ್ಟ್ರಾಕ್ಟಿಂಗ್ ವೆರೈಟೀಸ್ ಆಫ್ ಮೆಟಲ್ಸ್ ಫ್ರಮ್ ದ ಓರ್ಸ್. ಹೌದಾ, ಈ ಕೆಮಿಸ್ಟ್ರಿ ನಾಲೆಜ್ ಮೂಲಕ ನಾವೇನ್ ಮಾಡ್ಬೋದು, ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂತ ಓರ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟು ನಮ್ಗೆ ಬೇಕಾದಂತ ಮೆಟಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಅದಕ್ಕೆ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ, ಕೆಮಿಸ್ಟ್ರಿನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ chemistry is playing a vital role in improving quality of our life, and of course in domestic sectors also chemistry is very very important. ಹೌದಾ, ಹೌದ್ ತಾನೆ, ನಾವು ಹಾಕೊಳ್ಳೋ ಬಟ್ಟೆ ಕೂಡ ಏನಾಗುತ್ತೆ, ಅದು ಕೆಮಿಸ್ಟ್ರಿಯಿಂದ ಬಂದಿದೆ. ಹೌದ್ ತಾನೆ, ಎಸ್. ಈಗ ನೋಡಿ, ನಾನು ಸ್ಪೆಕ್ಟ್ ಹಾಕೊಂಡಿದ್ದೀನಿ, ಹೌದ್ ತಾನೆ, ಅದು ಯಾರು ಕೊಟ್ಟಿದ್ದಾರೆ, ಕೆಮಿಸ್ಟ್ರಿ ಕೊಟ್ಟಿದ್ದಾರೆ. ಬಿಕಾಸ್ the glass that I am using in the spect, that's a contribution of chemistry. ಈ ಸ್ಪೆಕ್ಟ್ ಅನ್ನ ಮಾಡ್ಲಿಕ್ಕೆ ಏನಿದೆಯಲ್ಲ, ದಟ್ ಈಸ್ ಫ್ರೇಮ್ ಇದೆಯಲ್ಲ, ಆ ಫ್ರೇಮ್ ಯಾರು ಕೊಟ್ಟಿದ್ದಾರೆ, ಕೆಮಿಸ್ಟ್ರಿ ಕೊಟ್ಟಿದೆ. ಹೌದ್ ತಾನೆ. ಈಗ ಫಾರ್ ಎಕ್ಸಾಂಪಲ್ ನೀವು ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದೀರಾ, ಅದಕ್ಕೆ ಏನ್ ಬಳಸ್ತಾ ಇದ್ದೀರಾ, ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ. ಆ ಮೊಬೈಲ್ ಫೋನ್ ಅಲ್ಲಿ ಏನಿದೆ ಐಸಿಸ್ ಇದೆ. ಹೌದ್ ತಾನೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಇದೆ. ಹೌದ್ ತಾನೆ, ಅದನ್ನ ಯಾರು ಕೊಡ್ತಾರೆ, ಸೆಮಿಕಂಡಕ್ಟರ್ಸ್ ಎಲ್ಲಿಂದ ಬರುತ್ತೆ, ಕೆಮಿಸ್ಟ್ರಿಯಿಂದ ಬರುತ್ತೆ. ಹೌದ್ ತಾನೆ, ಈ ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಬಳಸ್ತಕ್ಕಂಥ ಸಬ್ಸ್ಟೆನ್ಸ್ ಯಾವುದು, ಸೆಮಿಕಂಡಕ್ಟರ್ಸ್. ಹೌದ್ ತಾನೆ, ಆ ಸೆಮಿಕಂಡಕ್ಟರ್ಸ್ ಅನ್ನು ಯಾರು ಕೊಡ್ತಾರೆ, ಕೆಮಿಸ್ಟ್ರಿ ಕೊಡುತ್ತೆ. ಹೌದಾ, ಅಂದ್ರೆ ನಿಮ್ಮ ಆನ್ಲೈನ್ ಕ್ಲಾಸ್ ಕೂಡ ದಟ್ಸ್ ಬಿಕಾಸ್ ಆಫ್ ಕೆಮಿಸ್ಟ್ರಿ ಇಟ್ ಸೆಲ್ಫ್. ಹೌದ್ ತಾನೆ. ಹಾಗಾಗಿ ಈಗ ನೋಡಿ, ಎಂಟರ್ಟೈನ್ಮೆಂಟ್ ಸೆಕ್ಟರ್ ಅಂತ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೌದಾ, ಇವತ್ತು ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ವಿ ಮೇಕ್ ಯೂಸ್ ಆಫ್ ವೆರೈಟೀಸ್ ಆಫ್ ಡಿವೈಸಸ್. ಹೌದಾ, ನಾವು ಟಿವಿ ಯೂಸ್ ಮಾಡ್ತೀವಿ, ಇಂಟರ್ನೆಟ್ ಯೂಸ್ ಮಾಡ್ತೀವಿ, ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತೀವಿ. ಹೌದ್ ತಾನೆ, ಟಿವಿಸ್ ಅಲ್ಲಿ ಈಗ ರೆವಲ್ಯೂಷನ್ ಆಗಿದೆ. ಹೌದ್ ತಾನೆ, LCDs ಬಂದಿದೆ. ಹೌದ್ ತಾನೆ, ವೇರಿಯಸ್ ಆಂಡ್ರಾಯ್ಡ್ ಟಿವಿಸ್ ಎಲ್ಲ ಬಂದಿದೆ. ಹೌದ್ ತಾನೆ, ಆ ಎಲ್ಲ ಡಿವೈಸಸ್ ಅಲ್ಲಿ ನಾವೇನ್ ಬಳಸ್ಕೋತೀವಿ, ವಿ ಮೇಕ್ ಯೂಸ್ ಆಫ್ ಸೆಮಿಕಂಡಕ್ಟರ್ಸ್. ಹೌದ್ ತಾನೆ. ಸೊ ದ ಸೆಮಿಕಂಡಕ್ಟರ್ಸ್ ಆರ್ ಒನ್ಸ್ ಅಗೇನ್ ದೇ ಆರ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಕೆಮಿಸ್ಟ್ರಿ. ಹೌದ್ ತಾನೆ, ನಿಮಗೆ ಕೆಮಿಸ್ಟ್ರಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ವೆರೈಟೀಸ್ ಆಫ್ ಸೆಮಿಕಂಡಕ್ಟರ್ಸ್. ಬರೀ ಸಿಲಿಕಾನ್, ಜರ್ಮೇನಿಯಂ ಅಷ್ಟೇ ಅಲ್ಲ, ವೇರಿಯಸ್ ಟೈಪ್ಸ್ ಆಫ್ ಮಿಕ್ಸ್ಡ್ ಆಕ್ಸೈಡ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಸೆಮಿಕಂಡಕ್ಟರ್ಸ್. ಅಂಡ್ ಆಫ್ ಕೋರ್ಸ್ ವಿ ಮೇಕ್ ಯೂಸ್ ಆಫ್ ವೆರೈಟೀಸ್ ಆಫ್ ಆಕ್ಸೈಡ್ಸ್ ಆಫ್ ಮೆಟಲ್ಸ್. They are acting like semiconductors, even better than their performance is even better than silicon. ಹಾಗಾಗಿ ಬೆಟರ್ ಪರ್ಫಾರ್ಮಿಂಗ್ ಸೆಮಿಕಂಡಕ್ಟರ್ಸ್ ಅನ್ನ ಕೆಮಿಸ್ಟ್ರಿ ಕೊಡ್ತಾ ಇದೆ ಥ್ರೂ ಇಟ್ ಈಸ್ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಮೂಲಕ. ಹೌದಾ, ಅದ್ರ ಜೊತೆಗೆ ಕೆಮಿಸ್ಟ್ರಿ ಮುಂದೆ ಇನ್ನೂ ಚಾಲೆಂಜಸ್ ಇದೆ. ಬಿಕಾಸ್ ವಿ ಹ್ಯಾವ್ ಒನ್ ಚಾಲೆಂಜ್ ಆಫ್ ಮೀಟಿಂಗ್, ಇಟ್ ಈಸ್ ಆಫ್ ಪ್ರೊಡ್ಯೂಸಿಂಗ್. We have one challenge of producing superconducting material at room temperature.
ನಮಗೆ ಸೂಪರ್ ಕಂಡಕ್ಟರ್ಸ್ ಅಂತ ಅವಶ್ಯಕತೆ ಇದೆ. ಸೂಪರ್ ಕಂಡಕ್ಟರ್ಸ್ ಅಂತಂದ್ರೆ ದ ಕಂಡಕ್ಟರ್ಸ್ ವಿಚ್ ಆಫರ್ ಜೀರೋ ರೆಸಿಸ್ಟೆನ್ಸ್ ಫಾರ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಯಾಕಂದ್ರೆ ನೋಡಿ ನಾವೇನ್ ಮಾಡ್ತೀವಿ ಈಗ ಫ್ಲೋ ಆಫ್ ಕರೆಂಟ್, ಹೌದಾ, ನಾವೇನ್ ಮಾಡ್ತೀವಿ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ಲಿಕ್ಕೆ ಒಂದ್ ಕಡೆ ಇನ್ನೊಂದ್ ಕಡೆ ಪಾಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ವಿ ಯೂಸ್ ಮೆಟಾಲಿಕ್ ವೈರ್ಸ್, ಹೌದು ತಾನೆ. ಅಂಡ್ ಆಫ್ ಕೋರ್ಸ್ ದೀಸ್ ಮೆಟಾಲಿಕ್ ವೈರ್ಸ್ ವಿಲ್ ಆಫರ್ ಸರ್ಟನ್ ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ ಇರೋದ್ರಿಂದ ವೈರ್ ಮೂಲಕ ದೇರ್ ಇಸ್ ಅ ಹ್ಯೂಜ್ ಲಾಸ್ ಆಫ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್ ಅಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ ಬಿಕಾಸ್ ಆಫ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಕಂಡಕ್ಟರ್ಸ್. And because of that, there is a need of a substance, a conductor, which offers zero resistance. And that is what we call it as superconductor. And now we are ಸುಮಾರು ರಿಸರ್ಚ್ ವರ್ಕ್ ನಡೀತಾ ಇದೆ. ಓಕೆ, ನಾವು ಆ ಪ್ರಯತ್ನ ಏನ್ ಮಾಡ್ತಿದಾರೆ ಅಂತಂದ್ರೆ they are trying to discover such a superconducting material that can act like a superconductor at room temperature. ನಮಗೀಗ up to 200 kelvins ವರೆಗೂ ನಮಗೆ ಸಿಕ್ಕಿದೆ. We are having a substance which can act like a superconductor at 200 kelvins. So minus yes it is 73 degrees Celsius ಅಂತ ಹೇಳ್ಬೋದು. 73 degrees Celsius ಈ ಟೆಂಪರೇಚರ್ ಅಲ್ಲಿ ಸೂಪರ್ ಕಂಡಕ್ಟಿಂಗ್ ಮಟೀರಿಯಲ್ ನಮಗೆ ಸಿಕ್ಕಿದೆ. ಆದ್ರೆ we need such a substance that can act like a superconductor at room temperature ಅಂದ್ರೆ 298 kelvins ಅಲ್ಲಿ ನಮಗೆ ಏನಪ್ಪಾ ಅಂದ್ರೆ ಸೂಪರ್ ಕಂಡಕ್ಟರ್ ಆಗಿ ವರ್ಕ್ ಮಾಡುವಂತ ಒಂದು ಸಬ್ಸ್ಟೆನ್ಸ್ ಬೇಕಾಗಿದೆ. ಆ ವರ್ಕ್ ನಡೀತಾ ಇದೆ. ದಟ್ಸ್ ಅ ಚಾಲೆಂಜ್ ಇನ್ ಫ್ರಂಟ್ ಆಫ್ ಕೆಮಿಸ್ಟ್ರಿ. ಆ ಎಲ್ಲಾ ಚಾಲೆಂಜಸ್ ಅನ್ನ ಕೆಮಿಸ್ಟ್ರಿ ಸ್ವೀಕಾರ ಮಾಡುತ್ತೆ. ಅದನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದನ್ನ ಡಿಸ್ಕವರ್ ಮಾಡ್ಲಿಕ್ಕೆ ಪ್ರಯತ್ನ ನಡೀತಾನೆ ಇದೆ. ಓಕೆನಾ, ಇಷ್ಟು ಇಂಪಾರ್ಟೆನ್ಸ್ ಅನ್ನ ಹೇಳ್ಬಿಟ್ಟು ನನಗೆ ಏನ್ ಮಾಡ್ತೀನಿ ಅಂದ್ರೆ ಐ ಕಮ್ ಟು ದಿ ಎಸ್ ಇಟ್ ಈಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸ್ಕಷನ್ ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಅಂತ ಬರ್ತೀನಿ. ಆಗ್ಬೋದಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಅರ್ಥ ಆಯ್ತು ಅನ್ಕೋತೀನಿ. ಓಕೆನಾ, ರೈಟ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ಈ ಹೆಲ್ತ್ ಸೆಕ್ಟರ್ ಬಂದಾಗ ನಾನು ಹೇಳ್ತಾ ಇದ್ದೆ ದಟ್ ಈಸ್ ಕೆಮಿಸ್ಟ್ರಿ ಹ್ಯಾಸ್ ಇಂಟ್ರೊಡ್ಯೂಸ್ ವೆರೈಟೀಸ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್ in order to cure the diseases ಅಂತ ಹೇಳ್ತಾ ಇದೆ. ಇಲ್ಲಿ I can introduce one chemical that is called as cisplatin. The discovery of cisplatin is very very important because this cisplatin is used as anti-cancer drug. ಕ್ಯಾನ್ಸರ್ ಟ್ರೀಟ್ ಮಾಡ್ಲಿಕ್ಕೆ cisplatin ಅಂತ ಹೇಳಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ಯೂಸ್ ಮಾಡ್ತಾರೆ ಇನ್ ಕೀಮೋಥೆರಪಿಯಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ cisplatin ಅಂತ ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಇನ್ನೊಂದು ಇದೆ ನೋಡಿ, ದಟ್ ಈಸ್ AZT ಅಂತ ಒಂದು ಕೆಮಿಕಲ್ ಇದೆ, ದಟ್ ಈಸ್ ಅಜೈಡೋಥೈಮಿಡಿನ್ ಅಂತ ಹೇಳಿ. ದಟ್ ಈಸ್ ಅಜೈಡೋಥೈಮಿಡಿನ್. ದಿಸ್ ಈಸ್ ಒನ್ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಏಡ್ಸ್ ಪೇಷಂಟ್ಸ್. ನಿಮ್ಗೆ ಗೊತ್ತಿದೆ ಏಡ್ಸ್ ಅಂತ ಈಸ್ ಒನ್ ಆಫ್ ದಿ ಡಿಸೀಸಸ್, ಹೌದಾ, ವೈರಲ್ ಡಿಸೀಸಸ್, ಹೌದಾ. ಈ ಏಡ್ಸ್ ಪೇಷಂಟ್ಸ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ ವಿ ಮೇಕ್ ಯೂಸ್ ಆಫ್ ಒನ್ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಈಸ್ ಕಾಲ್ಡ್ ಆಸ್ AZT, ದಟ್ ಈಸ್ ಅಜೈಡೋಥೈಮಿಡಿನ್ ಅಂತ ಹೇಳ್ಬಿಟ್ಟು. ಆಫ್ ಕೋರ್ಸ್ ಇಟ್ ವಿಲ್ ನಾಟ್ ಕಿಲ್ ಏಡ್ಸ್ ವೈರಸ್, ಬಟ್ ಇಟ್ ವಿಲ್ ಪ್ರಿವೆಂಟ್ ಮಲ್ಟಿಪ್ಲಿಕೇಶನ್ ಆಫ್ ಏಡ್ಸ್ ವೈರಸ್. ಏಡ್ಸ್ ವೈರಸ್ ಮಲ್ಟಿಪ್ಲಿಕೇಶನ್ ಅನ್ನ ಪ್ರಿವೆಂಟ್ ಮಾಡುತ್ತೆ, ಅದು ಕಿಲ್ ಮಾಡೋದಿಲ್ಲ ಬಟ್ ಪ್ರಿವೆಂಟ್ ಮಾಡುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಜೈಡೋಥೈಮಿಡಿನ್. ದಿಸ್ ಈಸ್ ಅನದರ್ ಕೆಮಿಕಲ್ ದಟ್ ವಿ ಯೂಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಏಡ್ಸ್ ವೈರಸ್. ಹಾಗಾಗಿ ಈ ಇದನ್ನ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಕೆಲವು ಸಾರಿ ನಿಮಗೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಪ್ರಶ್ನೆ ಕೇಳ್ತಿದ್ರೆ ನೇಮ್ ದ ಕೆಮಿಕಲ್ ಯೂಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಅಂತ ಹೇಳಿ, ಅದಕ್ಕೆ ಏನ್ ಬರೀಬೇಕು, cisplatin. ನೇಮ್ ದ ಕೆಮಿಕಲ್ ಯೂಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಏಡ್ಸ್ ವೈರಸ್ ಅಂತ, ಏಡ್ಸ್ ಪೇಷಂಟ್ಸ್ ಅಂತ ಕೇಳಿದ್ರೆ ಏನ್ ಬರೀಬೇಕು, ದಟ್ ಈಸ್ AZT ಅಥವಾ ಅಜೈಡೋಥೈಮಿಡಿನ್. AZIDOTHYMIDINE, ದಟ್ ಈಸ್ ಅಜೈಡೋಥೈಮಿಡಿನ್ ಅಂತ ಹೇಳ್ಬಿಟ್ಟು ಕೆಲವು ಸಬ್ಸ್ಟೆನ್ಸಸ್ ಅನ್ನು ಬಳಸ್ತೀವಿ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಇನ್ ಅವರ್ ಲೈಫ್. ಆಗ್ಬೋದಾ? With that information, we'll go to the next topic, that is classification of matter. Classification of matter, there is one more topic under, yes, it is some basic concepts of chemistry. Okay na? ಈ ಒಂದು ಚಾಪ್ಟರ್ ಅಲ್ಲಿ ಇನ್ನೊಂದು ಡಿಸ್ಕಷನ್ ಏನಪ್ಪಾ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. Then that is, as far as classification is concerned, matter, yes, it is classified into two types. That is, classification can be, yes, it is two types. One, it is physical classification. This is physical classification based on physical properties of matter, and this is what we call it as chemical classification. Second type is, yes, it is chemical classification. This is the classification of matter. And of course, in the case of physical classification, the matter can be classified into three types. That is solid state, or you can say solids, and it is liquids, and of course gases. So this is what we call it as physical classification of matter. And of course, these are the three fundamental states of matter. These are the three fundamental states of matter. And of course, apart from that, we have fourth physical state of matter. That is, what is that? Plasma state. This is also there. And of course, as far as plasma state is concerned,
It will be possible only at very high temperature, around 5000 degrees Celsius. ಈ ಪ್ಲಾಸ್ಮಾ ಸ್ಟೇಟ್ ಇದೆಯಲ್ಲ ಅದು 5000 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾತ್ರ ಸಾಧ್ಯ ಇರ್ತದೆ. And this plasma state can be expected, in the atmosphere of sun and in the atmosphere of stars. The energy the energy of the stars and suns is mainly because of plasma state of matter, and it is completely characterized by ions, cations and anions. ಈ ಪ್ಲಾಸ್ಮಾ ಸ್ಟೇಟ್ ಅಲ್ಲಿ ಬರೀ ಅಯಾನ್ಸ್ ಇರ್ತದೆ. So that is fourth physical state of matter. And of course, what we are interested in, solid state, liquid state and gaseous state. In the chemical classification, yes, it is, the matter is classified into two types. That is, what is that? What we call it as pure substances and mixtures. Classification of chemical classification of matter includes matter can be classified into pure substance and, yes, it is mixtures. Pure substances are further classified into elements and compounds. Yes, it is. This is what we call it as pure substances are further classified into elements and compounds. And this is what we call it as compounds. In the case of mixture, we have homogeneous mixture. Homogeneous mixture, and there is heterogeneous mixture. Heterogeneous mixture. In physical classification, we have, in chemical classification, we have, chemical classification includes pure substances and of course mixtures. Other matter can be classified into pure substance and mixture. Pure substances alli matte elements matte compounds anta ಎರಡು ತರ ಇದೆ, elements and compounds. Mixture alli homogeneous mixture and heterogeneous mixture ಅಂತ ಇದೆ. ಮತ್ತೆ elements alli metals, non metals and metalloids ಅಂತ ಬರುತ್ತೆ. Metals alli elements alli ಏನು ಬರುತ್ತೆ metals, non metals and metalloids ಅಂತ ಬರುತ್ತೆ. ಓಕೆನಾ, ರೈಟ್? So this is what we call it as classification of matter, right? Look at the one by one. Yes, it is in the physical classification. You know that the matter can be classified into solids, liquids and gases. As I said, we have fourth physical state of matter, that is plasma state antide. Adar bagge tale kedisಕೊಳ್ಳೋ ಅವಶ್ಯಕತೆ ಇಲ್ಲ. We'll come to the solid state. In the case of solids, the constituent particles are closely packed. Solid state alli constituent particles ಗಳ ಮಧ್ಯೆ force of attraction ಜಾಸ್ತಿ ಇರೋದ್ರಿಂದ the particles are ತುಂಬಾ ಕ್ಲೋಸ್ ಆಗಿ ಪ್ಯಾಕ್ ಆಗಿರ್ತದೆ. That is what we call it as solids. Because of that, in the case of solids, solids are characterized by definite shape and volume. Solids ಗೆ definite shape ಇರ್ತದೆ ಮತ್ತೆ definite volume ಇರ್ತದೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಈ ಡಸ್ಟ್ ಅನ್ನು ತಗೊಂಡ್ರೆ it is a solid state. It has got a definite shape and it has got a certain volume, ಹೌದಾ? Volume ಅಂದ್ರೆ it occupies certain space, ಹೌದಾ? ಇದಕ್ಕೆ ಒಂದು shape ಇದೆ. And of course this is what we call it as solid state, where constituent particles are closely packed. Well, in the case of liquid state, intermolecular force of attractions among the particles will be weak compared to those in the case of solids. Liquid state alli intermolecular force of attraction weak ಇರ್ತದೆ. ಏನು ಕಂಪೇರ್ ಮಾಡಿದ್ರೆ solid state ಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ in the case of liquids, they have got a definite, yes, it is volume, but not definite shape. Liquids are characterized by definite volume but not definite shape. ಯಾಕಂದ್ರೆ shape of the liquid is a shape of a container. ಈಗ 1 ಲೀಟರ್ ವಾಟರ್ ತಗೊಂಡ್ರೆ ಆ 1 ಲೀಟರ್ ವಾಟರ್ ನ ಬೀಕರ್ ಅಲ್ಲಿ ತಗೊಂಡ್ರೆ it will get a shape of the beaker, ಹೌದಾ? ಅದೇ 1 ಲೀಟರ್ ವಾಟರ್ ನ ಒಂದು ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ತಗೊಂಡ್ರೆ it will get a shape of the conical flask. ಅದೇ 1 ಲೀಟರ್ ವಾಟರ್ ನ ಒಂದು ಫ್ಲಾಸ್ಕ್ ಅಲ್ಲಿ ತಗೊಂಡ್ರೆ it will get a shape of the flask. ಅಂದ್ರೆ ನಾನು ಹೇಳ್ತಿರೋದೇನಪ್ಪ ಅಂದ್ರೆ the shape of the liquid state is a shape of the container. ಆ ಲಿಕ್ವಿಡ್ ಅನ್ನ ಯಾವ ಕಂಟೈನರ್ ಅಲ್ಲಿ ತಗೊಂಡಿರ್ತೀರೋ ಆ ಶೇಪ್, ಆ ಕಂಟೈನರ್ ಶೇಪ್ ಲಿಕ್ವಿಡ್ ಸ್ಟೇಟ್ ಗೆ ಬರ್ತದೆ. ಹಾಗಾಗಿ ಲಿಕ್ವಿಡ್ ಸ್ಟೇಟ್ ಡಸಂಟ್ ಹ್ಯಾವ್ ಎನಿ ಡೆಫಿನೆಟ್ ಶೇಪ್. ಈಗ 1 ಲೀಟರ್ ವಾಟರ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. 1 ಲೀಟರ್ ವಾಟರ್ ಅನ್ನ ನೀವು ಜಗ್ ಅಲ್ಲಿ ತಗೊಂಡ್ರೆ ದ ಶೇಪ್ ಆಫ್ ದಿ ವಾಟರ್ ಇಸ್ ಶೇಪ್ ಆಫ್ ದಿ ಜಗ್. ಅದೇ 1 ಲೀಟರ್ ವಾಟರ್ ನ ಒಂದು ಬಾಟಲ್ ಅಲ್ಲಿ ತಗೊಂಡ್ರೆ ದ ಶೇಪ್ ಆಫ್ ದಿ ವಾಟರ್ ಇಸ್ ದ ಶೇಪ್ ಆಫ್ ದಿ ಬಾಟಲ್. ಅದೇ 1 ಲೀಟರ್ ವಾಟರ್ ಒಂದು ಪಾತ್ರೆ ಅಲ್ಲಿ ತಗೊಂಡ್ರೆ ಶೇಪ್ ಆಫ್ ದಿ ವಾಟರ್ ಇಸ್ ದ ಶೇಪ್ ಆಫ್ ದಟ್ ಇಸ್ ಯುಟೆನ್ಸಿಲ್, ದಟ್ ಇಸ್ ವೆಸಲ್, ಹೌದಾ? ಹೌದಾನೆ? ಹಾಗಾಗಿ the shape of liquids, they have got a definite volume but not definite shape. But in the case of gases do not have definite shape and definite volume, because in the case of gases the intermolecular force of attractions among the constituent particles will be zero ಅಥವಾ very very weak intermolecular force of attractions you can find in the case of gases ಅಲ್ಲಿ ಮಾಲಿಕ್ಯೂಲ್ಸ್ ಗಳ ಮತ್ತೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬಾ ಕಡಿಮೆ ಇರೋದ್ರಿಂದ ಏನಾಗುತ್ತೆ, they don't have a definite shape and definite volume.
ಈಗ ನೋಡಿ ನನ್ನ ಹತ್ರ 10 ಗ್ರಾಮ್ ಗ್ಯಾಸ್ ಇದೆ ಅಂತ ಇಟ್ಕೊಳ್ಳಿ, ಯಾವುದೋ 10 ಗ್ರಾಮ್ ಗ್ಯಾಸ್ ಇದೆ ಅಂತ ಇಟ್ಕೊಳ್ಳಿ, ಓಕೆನಾ. ಆ 10 ಗ್ರಾಮ್ ಗ್ಯಾಸ್ ಅನ್ನ ಅರ್ಥಾಯ್ತಾ, ಆ 10 ಗ್ರಾಮ್ ಗ್ಯಾಸ್ ಅನ್ನ 1 ಲೀಟರ್ ವೆಸಲ್ ನಾಗೂ ತಗೋಬಹುದು, 50 ml ವೆಸಲ್ ನಾಗೂ ತಗೋಬಹುದು, 50 ml ಬಾಟಲ್ ಕೂಡ ಆ 10 ಗ್ರಾಮ್ ಗ್ಯಾಸ್ ಅನ್ನ ಹಾಕ್ಬಹುದು. ಅಂದ್ರೆ ಏನರ್ಥ? ದಟ್ ಈಸ್ ದೇ ಡೋಂಟ್ ಹ್ಯಾವ್ ಅ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ವಾಲ್ಯೂಮ್. Shape of the gas is the shape of the container. Volume of the gas is the volume of the container. ಹೌದು ತಾನೆ? ಹಾಗಾಗಿ gases do not have a definite shape and definite volume, because in the case of gases, intermolecular force of attractions will be very, very weak. So that is what we call it as gaseous state. ಈಗ ಬರ್ತೀನಿ, chemical classification. This is very important for us. The substances of the matter is classified into pure substance and mixtures. ಫಸ್ಟ್ ಏನ್ ಮಾಡ್ತೀವಿ, ಮ್ಯಾಟರ್ ನ ಪ್ಯೂರ್ ಸಬ್ಸ್ಟೆನ್ಸ್ ಮತ್ತೆ ಮಿಕ್ಸ್ಚರ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ವಾಟ್ ಇಸ್ ದಟ್ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಪ್ರಶ್ನೆ ಮಾಡಿದ್ರೆ, ದ ಸಬ್ಸ್ಟೆನ್ಸ್ which will be characterized by only one type of particles. If the substance is characterized by only one kind of particles, ಒಂದು ಸಬ್ಸ್ಟೆನ್ಸ್ ಅಲ್ಲಿ ಒಂದೇ ರೀತಿ ಇರತಕ್ಕಂತ ಪಾರ್ಟಿಕಲ್ಸ್ ಇದ್ರೆ, and that substance is called as pure substance. Water is a pure substance because water is characterized by only H2O molecules. Water is characterized by only H2O molecules. Therefore, water is a pure substance. Now, glucose ತಗೊಂಡ್ರೆ, glucose is characterized by only C6H12O6 molecules. It is characterized by only C6H12O6 molecules. Glucose ಅಲ್ಲಿ ಬರೀ C6H12O6 molecules ಮಾತ್ರ ಇರ್ತದೆ. ಅಂದ್ರೆ if the substance is characterized by only one kind of particle, or you can say that if the composition of the particles is fixed in a given substance, and that is called as pure substance. Pure substance ali all constituent particles are characterized by same composition. All water molecules are characterized by only H2O. All glucose molecules are characterized by C6H12O6. Therefore, water is a pure substance. Ade, yes it is. Glucose is it is pure substance because all glucose particles are characterized by C6H12O6. Hagagi a pure substance is characterized by only one type of particle. Ade, tap water is not a pure substance. Distilled water is a pure substance. Ade, tap water is not a pure substance because tap water is characterized by various types of metal ions. A tap water ಅಲ್ಲಿ calcium magnesium ions mix ಆಗಿರೋದ್ರಿಂದ tap water is not a pure substance. Tap water is a impure substance ಅಥವಾ that's a mixture. As far as mixture is concerned, mixture is a combination of two or more pure substances. Mixture is a combination of two or more pure substances. ಹಾಗಾದ್ರೆ ನೋಡಿ, ಈಗ ನಾನು ವಾಟರ್ಗೆ ಜೊತೆಗೆ ಶುಗರ್ ಹಾಕಿದ್ರೆ, ವಾಟರ್ಗೆ ಶುಗರ್ ಹಾಕಿದ್ರೆ ಏನಾಯ್ತದು, ಮಿಕ್ಸ್ಚರ್ ಆಯ್ತು. ಬಿಕಾಸ್ ದಿಸ್ ಶುಗರ್ ಸೊಲ್ಯೂಷನ್ ಇಸ್ ಎ ಕಾಂಬಿನೇಷನ್ ಆಫ್ ಟೂ ಪ್ಯೂರ್ ಸಬ್ಸ್ಟೆನ್ಸಸ್. ಒಂದು ವಾಟರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್, sugar is a pure substance. If I mix both, you are going to get mixture. Mixture is a combination of two or more pure substances. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ಯೂರ್ ಸಬ್ಸ್ಟೆನ್ಸಸ್ ಅನ್ನ ಮಿಕ್ಸ್ ಮಾಡಿದಾಗ ನಿಮಗೆ ಏನ್ ಸಿಗುತ್ತೆ, ಮಿಕ್ಸ್ಚರ್ ಸಿಗುತ್ತೆ. ಆ ಮಿಕ್ಸ್ಚರ್ ಎರಡು ರೀತಿ ಇದೆ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂಡ್ ಹೆಟರೋಜಿನಿಯಸ್ ಮಿಕ್ಸ್ಚರ್. ಇದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಇಫ್ ಐ ಆಡ್ ಗ್ಲೂಕೋಸ್ ಪ್ಲಸ್ ವಾಟರ್, ಗ್ಲೂಕೋಸ್ ಅನ್ನ ವಾಟರ್ಗೆ ಹಾಕಿದ್ರೆ ಅಥವಾ ಸಕ್ಕರೆಯನ್ನ ನೀರಿಗೆ ಹಾಕಿದ್ರೆ, ಶುಗರ್ ಅನ್ನ ವಾಟರ್ಗೆ ಹಾಕಿದ್ರೆ ಅದು ಹೋಮೋಜಿನಿಯಸ್ ಮಿಕ್ಸ್ಚರ್. ಅದೇ ನೀವು ಏನಪ್ಪಾ ಅಂದ್ರೆ ಇಫ್ ಐ ಆಡ್ ಮಡ್ ಇನ್ ವಾಟರ್, ಇಫ್ ಐ ಆಡ್ ಸ್ಯಾಂಡ್ ಇನ್ ವಾಟರ್, ನಾನು ಮಣ್ಣನ್ನ ನೀರಿಗೆ ಹಾಕಿದ್ರೆ ಅದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ನಾನು ಮರಳನ್ನ ನೀರಿಗೆ ಹಾಕಿದ್ರೆ ಅದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಅದೇ ನಾನು ಸಕ್ಕರೆಯನ್ನ ನೀರಿಗೆ ಹಾಕಿದ್ರೆ ಅದು ಹೋಮೋಜಿನಿಯಸ್ ಮಿಕ್ಸ್ಚರ್. ಯಾಕೆಂದ್ರೆ ಇನ್ ದ ಕೇಸ್ ಆಫ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಇಟ್ಸ್ ಅ ಮಿಕ್ಸ್ಚರ್ ಇನ್ ವಿಚ್ ದ ಕಾಂಪೋಸಿಷನ್ ಆಫ್ ದಿ ಮಿಕ್ಸ್ಚರ್ ಇಸ್ ಸೇಮ್ throughout the bulk of the mixture. That homogeneous mixture is characterized by same composition, same property throughout the mixture. That is called as homogeneous mixture. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಶುಗರ್ ಸೊಲ್ಯೂಷನ್ ತಗೋತೀನಿ ಅಂತ ಇಟ್ಕೊಳ್ಳಿ. ಟೇಕನ್ ಶುಗರ್ ಸೊಲ್ಯೂಷನ್, ಹೌದಾ? ನಾನು 100 grams ಆಫ್ ಶುಗರ್ ಅನ್ನ ಏನಪ್ಪಾ ಅಂದ್ರೆ ಒಂದು ಹಾಫ್ ಲೀಟರ್ ವಾಟರ್ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ. 100 grams ಆಫ್ ಶುಗರ್ ಅನ್ನ ಒಂದು ಹಾಫ್ ಲೀಟರ್ ವಾಟರ್ಗೆ ಹಾಕಿದ್ದೀನಿ, ಹೌದಾ? That sugar is dissolved in water and you are going to get homogeneous mixture. ಯಾಕೆಂದ್ರೆ that composition of this solution is same throughout the mixture. ಅಂದ್ರೆ ನೀವು ಈ ಪೋರ್ಷನ್ ತಗೊಂಡ್ರೆ ಸ್ವೀಟ್ನೆಸ್ ಆಫ್ ಸೊಲ್ಯೂಷನ್ ಅಷ್ಟೇ ಇರ್ತದೆ, ಈ ಪೋರ್ಷನ್ ತಗೊಂಡ್ರೆ ಕೂಡ ಸ್ವೀಟ್ನೆಸ್ ಅಷ್ಟೇ ಇರ್ತದೆ. ಯಾಕೆ ಹೇಳಿ, ಕಾಂಪೋಸಿಷನ್ is same in this part of the solution and also in this part of the solution. Therefore the composition is same, that is uniform throughout the bulk of the solution. That's why it is called as homogeneous. ನೀವು ಈ ಶುಗರ್ ಸೊಲ್ಯೂಷನ್ ಅಲ್ಲಿ ನೀವು ಯಾವ ಭಾಗದಿಂದನಾದ್ರೂ ಕೂಡ ಸೊಲ್ಯೂಷನ್ ತಗೊಳ್ಳಿ, ಅದು ಸ್ವೀಟ್ನೆಸ್ ಸೇಮ್ ಇರ್ತದೆ. ಯಾಕೆ ಹೇಳಿ, ಯಾಕೆ ಸ್ವೀಟ್ನೆಸ್ ಸೇಮ್ ಇರ್ತದೆ? ದ ಕಾಂಪೋಸಿಷನ್ ಆಫ್ ದಿ ಶುಗರ್ ಸೊಲ್ಯೂಷನ್ ಇಸ್ ಸೇಮ್
throughout the bulk of the solution. ಹಾಗಾಗಿ sweetness of the solution is same in all the parts of the solution. Therefore, it is homogeneous. At the same time, in the case of homogeneous mixture, there is no visible boundaries which separates the constituent particles. ಯಾವುದೇ homogeneous solution ಅಲ್ಲಿ you cannot find any visible boundaries which can separate constituent particles of mixture. ಅಂದ್ರೆ ನೀವು ಜಸ್ಟ್ ಈ ಸೊಲ್ಯೂಷನ್ ನೋಡಿದಾಗ you cannot differentiate which is water and which is sugar. ಹೌದಾ? ಇಲ್ಲಿ ಶುಗರ್ ಎಲ್ಲಿದೆ ವಾಟರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಅಂದ್ರೆ ದೇರ್ ಇಸ್ ನೋ ಫಿಸಿಕಲ್ ಬೌಂಡರಿ, ದೇರ್ ಇಸ್ ನೋ ವಿಸಿಬಲ್ ಬೌಂಡರಿ ಬಿಟ್ವೀನ್ ಶುಗರ್ ಪಾರ್ಟಿಕಲ್ಸ್ ಅಂಡ್ ವಾಟರ್ ಪಾರ್ಟಿಕಲ್ಸ್. ದೇರ್ಫೋರ್ ಇಟ್ ಇಸ್ ಹೋಮೋಜಿನಿಯಸ್. ಆದ್ರೆ ಹೆಟ್ರೋಜಿನಿಯಸ್ ಅಲ್ಲಿ ಹಂಗಲ್ಲ. ಕಾಂಪೋಸಿಷನ್ ಇಸ್ ನಾಟ್ ಯೂನಿಫಾರ್ಮ್ ಥ್ರೂಔಟ್ ದಿ ಬಲ್ಕ್ ಆಫ್ ದಿ ಸೊಲ್ಯೂಷನ್. ಕಾಂಪೋಸಿಷನ್ ಇಸ್ ನಾಟ್ ಯೂನಿಫಾರ್ಮ್ ಥ್ರೂಔಟ್ ದಿ ಬಲ್ಕ್ ಆಫ್ ದಿ ಮಿಕ್ಸ್ಚರ್. ಅಲ್ಲಿ ಕಾಂಪೋಸಿಷನ್ ಯೂನಿಫಾರ್ಮ್ ಇರಲ್ಲ. ಈಗ ನೋಡಿ, ಸ್ವಲ್ಪ ಯೋಚನೆ ಮಾಡಿ, ಮಣ್ಣನ್ನ ನೀರಿಗೆ ಹಾಕಿದಾಗ ಸ್ವಲ್ಪ ಯೋಚನೆ ಮಾಡಿ, ಮಣ್ಣನ್ನ ನೀರಿಗೆ ಹಾಕಿದೀನಿ, ಅವಾಗ ಮಣ್ಣು ಎಲ್ಲಿ ಜಾಸ್ತಿ ಇರುತ್ತೆ, ಬಾಟಮ್ ಅಲ್ಲಿ ಜಾಸ್ತಿ ಇರುತ್ತೆ, ಟಾಪ್ ಅಲ್ಲಿ ಮಣ್ಣು ಕಡಿಮೆ ಇರುತ್ತೆ. ಅಂದಾಗ ಯು ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ವೇರ್ ಎಕ್ಸಾಕ್ಟ್ಲಿ ಮಡ್ ಪಾರ್ಟಿಕಲ್ಸ್ ಆರ್ ದೇರ್, ವೇರ್ ಎಕ್ಸಾಕ್ಟ್ಲಿ ಮಡ್ ಪಾರ್ಟಿಕಲ್ಸ್ ಆರ್ ನಾಟ್ ದೇರ್. ಹೌದಾ? ನೀಟಾಗಿ ವಾಟರ್ ಮತ್ತೆ ಮಡ್ ಪಾರ್ಟಿಕಲ್ಸ್ ಮತ್ತೆ ಏನೋ ಫಿಸಿಕಲ್ ಡಿಸ್ಟಿಂಕ್ಷನ್ ಮಾಡ್ಬೋದು. ಹೌದ್ ತಾನೆ? ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ವಿಚ್ ಇಸ್ ವಾಟರ್ ಅಂಡ್ ವಿಚ್ ಇಸ್ ಮಡ್ ಈಸಿಲಿ. ಹೌದ್ ತಾನೆ? ಸ್ಯಾಂಡ್ ಅನ್ನು ನೀರಿಗೆ ಹಾಕಿದಾಗ ಸ್ಯಾಂಡ್ ಪಾರ್ಟಿಕಲ್ಸ್ ಎಲ್ಲಿದೆ, ವಾಟರ್ ಪಾರ್ಟಿಕಲ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ನೀವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಅಂದ್ರೆ ದೇರ್ ಇಸ್ ಅ ವಿಸಿಬಲ್ ಬೌಂಡರಿ ದಟ್ ಕ್ಯಾನ್ ಸಪರೇಟ್ಸ್. Yes, it is constituent particles of mixture. That is what we call it as heterogeneous mixture. ಈಗ ನೋಡಿ, ಮಣ್ಣನ್ನು ನೀರಿಗೆ ಹಾಕಿದಾಗ ಸ್ವಲ್ಪ ಯೋಚನೆ ಮಾಡಿ, ಒಂದು ಬೀಕರಲ್ಲಿ ಮಣ್ಣು ಹಾಕಿದ್ದೀನಿ, ಹೌದಾ? ಒಂದು ಬೀಕರಲ್ಲಿ ಮಣ್ಣು ಹಾಕಿದ್ದೀನಿ, ಒಂದು ಬೀಕರಲ್ಲಿ ನೀರಿದೆ, ಆ ನೀರಿಗೆ ಮಣ್ಣು ಹಾಕಿದ್ದೀನಿ. ಅವಾಗ ಏನಾಗುತ್ತೆ ಗೊತ್ತಾ, ಈ ಪೋರ್ಷನ್ ಇದೆಯಲ್ಲ ಇದು ತುಂಬಾ ಡಾರ್ಕ್ ಇರುತ್ತೆ, ಅದೇ ಟಾಪ್ ಪೋರ್ಷನ್ ಇದೆಯಲ್ಲ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಇರುತ್ತೆ, ಬಾಟಮ್ ಪೋರ್ಷನ್ ಒಪೇಕ್ ಇರುತ್ತೆ. ಯಾಕಂದ್ರೆ ಬಾಟಮ್ ಪೋರ್ಷನ್ ಅಲ್ಲಿ ಮಡ್ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತೆ, ಟಾಪ್ ಅಲ್ಲಿ ಮಡ್ ಪಾರ್ಟಿಕಲ್ಸ್ ಕಡಿಮೆ ಇರುತ್ತೆ. ಅಂದ್ರೆ ದೇರ್ ಇಸ್ ನೋ ಯೂನಿಫಾರ್ಮ್ ಕಾಂಪೋಸಿಷನ್ ಆಫ್ ಮಡ್ ಇನ್ ದ ವಾಟರ್. ದೇರ್ಫೋರ್ ಇಟ್ ಈಸ್ heterogeneous mixture. And there is a visible boundary that can separate water particles and mud particles. Therefore it is, yes, it is heterogeneous mixture. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಕೆಲಸ ಮಾಡಿ, ಐರನ್ ಪೌಡರ್ ತಗೊಳ್ಳಿ, ಅದಕ್ಕೆ ಸ್ಯಾಂಡ್ ಅನ್ನು ಮಿಕ್ಸ್ ಮಾಡಿ. ಐರನ್ ಪೌಡರ್ ಮತ್ತೆ ಕಬ್ಬಿಣದ ಪೌಡರ್, ಐರನ್ ಪೌಡರ್ ಮತ್ತೆ ಮರಳು ಮಿಕ್ಸ್ ಮಾಡಿಬಿಡಿ. ನೀಟಾಗಿ ಐರನ್ ಯಾವುದು ಮರಳು ಯಾವುದು ಅಂತ ಹೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡ್ಬೋದು ತಾನೆ. ಈಗ ಅವಾಗ ಅದು ಬಿಟ್ಬಿಡಿ. ನಿಮ್ಮ ಮನೆಯಲ್ಲಿ ಅಕ್ಕಿ ಒಳಗಡೆ ಕಲ್ಲು ಸೇರ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಅಕ್ಕಿ ಒಳಗಡೆ ಕಲ್ಲು ಸೇರ್ಕೊಂಡಿದೆ. ಅಕ್ಕಿ ನೋಡಿದಾಗ ಕಲ್ಲು ಯಾವುದು ಅಕ್ಕಿ ಯಾವುದು ಅಂತ ಗೊತ್ತಾಗುತ್ತಾನೆ ನಿಮಗೆ. ದಟ್ ಇಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ನೀಟಾಗಿ ಕಲ್ಲುಗಳನ್ನ ಅಕ್ಕಿಯಿಂದ ಸಪರೇಟ್ ಮಾಡ್ತೀರಿ ನೀವು. ಹೌದಾ? ಅಂದ್ರೆ ಅರ್ಥ ಏನು? ದಟ್ ಮಿಕ್ಸ್ಚರ್ ಇಸ್ ಹೆಟ್ರೋಜಿನಿಯಸ್ ಬಿಕಾಸ್ ದರ್ ಇಸ್ ಅ ಫಿಸಿಕಲ್ ಬೌಂಡರಿ ಬಿಟ್ವೀನ್ ದಟ್ ಇಸ್ ಸ್ಟೋನ್ ಪಾರ್ಟಿಕಲ್ಸ್ ಅಂಡ್ ಎಸ್ ಇಟ್ ಇಸ್ ರೈಸ್ ಪಾರ್ಟಿಕಲ್ಸ್. ಹೌದಾ? ರೈಸ್ ಮತ್ತೆ ಸ್ಟೋನ್ ಮತ್ತೆ ಏನಿದೆ, ಒಂದು ಫಿಸಿಕಲ್ ಬೌಂಡ್ರಿ ಇದೆ. ಈಸಿಯಾಗಿ ಸ್ಟೋನ್ ಪಾರ್ಟಿಕಲ್ಸ್ ಯಾವುದು, ರೈಸ್ ಪಾರ್ಟಿಕಲ್ಸ್ ಯಾವ್ದು ಅಂತ ಹೇಳ್ಬಿಟ್ಟು ನೀವು ರೈಸ್ ಗ್ರೈನ್ಸ್ ಯಾವ್ದು ಅಂತ ಹೇಳ್ಬಿಟ್ಟು ನೀವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಹಾಗಾಗಿ ಮಿಕ್ಸ್ಚರ್ ಆಫ್ ರೈಸ್ ಗ್ರೈನ್ಸ್ ಅಂಡ್ ಸ್ಟೋನ್ ಪಾರ್ಟಿಕಲ್ಸ್ ಇಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಅದು ಕೂಡ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಹಾಗಾಗಿ ಇನ್ ದ ಕೇಸ್ ಆಫ್ ಹೋಮೋಜಿನಿಯಸ್ ಮಿಕ್ಸ್ಚರ್ there is a uniform composition of the mixture throughout the bulk of the mixture and there is no physical boundary that can separate. Yes, it is constituent particles of mixture, that is homogeneous. Sugar in water is a homogeneous, salt in water is a homogeneous, alcohol in water is a homogeneous. Ade nodi heterogeneous alli that there is no uniform composition throughout the bulk of the solution. There is no uniform composition throughout the bulk of the mixture and there is a visible boundary. There is a visible boundary that can separate the constituent particles of matter. That is what we call it as heterogeneous. And of course, now let us see that this is what we call it as mixture. ಈಗ ಬನ್ನಿ, pure substances are further classified into elements and compounds. So the pure substances are further classified into elements. You know that element is made up of only one kind of atoms. Simplest component of matter characterized by only one type of particle which cannot be further decomposed by ordinary physical and chemical methods. ಯಾವುದೇ ಒಂದು ಫಿಸಿಕಲ್ ಕೆಮಿಕಲ್ ಮೆಥಡ್ ಇಂದ ಒಂದು ಸಿಂಪ್ಲೆಸ್ಟ್ ಕಾಂಪೊನೆಂಟ್ ಆಫ್ ಮ್ಯಾಟರ್ ಅನ್ನ ಡಿಕಂಪೋಸ್ ಮಾಡಕ್ಕಾಗಲ್ಲ. ಜೊತೆಗೆ ದಿಸ್ ಸಿಂಪ್ಲೆಸ್ಟ್ ಕಾಂಪೊನೆಂಟ್ ಆಫ್ ಮ್ಯಾಟರ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್, ದಟ್ ಇಸ್ ವಾಟ್ ವಿ ಕಾಲ್ ಇಟ್ as ಎಲಿಮೆಂಟ್. Sodium is an element, oxygen is an element, sulfur is an element, nitrogen is an element, germanium is an element, silicon is an element. They are all elements because they are characterized by only one kind of particles. Elements are classified into, yes, it is metals, non-metals and metalloids. ನಿಮ್ಗೆ ಗೊತ್ತಿದೆ ಮೆಟಲ್ಸ್ ಅಂದ್ರೆ, ನಾನ್ ಮೆಟಲ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಓದಿದಿರಾ. ಮೆಟಲ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಶೈನಿಂಗ್ ಅಪಿಯರೆನ್ಸ್, ದಟ್ ಇಸ್ ವಾಟ್ ವಿ ಕಾಲ್ ಇಟ್ as metallic luster. They are malleable and ductile.
They are good conductors of heat and electricity. They are all the properties of metals. One of the types of elements. Non-metals bandaga, they are non-lustrous, shining appearance iralla. They are brittle, they can be broken into pieces. They are non-conductors of electricity. They do not conduct electricity. They are bad conductors of heat and electricity. They don't have malleability and ductility. Metals alli malleability and ductility ante. Malleability andre metals anna they are malleable means they can be converted into metal sheets. Tagadu anta heltivalla. Metal sheet andre tagadu tara ಮಾಡಬಹುದು. Ductility andre metals can be drawn into thin wires. ಆ metals na wire ತರ ಮಾಡಬಹುದು. ಅದು ductility. ಹಾಗಾಗಿ malleability and ductility is a property of metals and that is not observed in the case of non-metals. Non-metals example ಯಾವುದು? Sulfur, nitrogen, oxygen, carbon, they are all non-metals. Metals ಗೆ sodium, potassium, aluminum, iron, gold, they are all metals. In the metalloids ಬಂದಾಗ the properties of metalloids will be in between those of metals and non-metals. ಅಂದ್ರೆ these metalloids can act like metals as well as non-metals. Metal ತರನು ಬಿಹೇವ್ ಮಾಡ್ತವೆ, non-metal ತರನು ಬಿಹೇವ್ ಮಾಡ್ತವೆ. Example germanium, bismuth, arsenic, antimony, they are all examples for metalloids. ಹೌದಾ? ಅದೇ ನೋಡಿ, this is what we call it as ಈಗ compounds ಬಂದಾಗ one more type of substance, that is compound. Compound is a pure substance produced by the combination of two or more different elements. When two or more different elements are involved in the combination, ಅಥವಾ when two or more different elements undergo combination in a definite proportion, that results in the formation of one more pure substance called compound. Andre compounds are produced by combination of two or more, yes it is, different elements in a definite proportion. For example, H2O is a compound because it is produced by the combination of hydrogen and oxygen, different elements. Glucose is a compound because it is produced by the combination of chemical combination of carbon, hydrogen and oxygen. Three different elements ಇದೆ. ಇಲ್ಲಿ two different elements ಇದೆ. Carbon dioxide is a compound, ಹೌದಾ? Because it is characterized by combination of two different elements, ಹೌದಾ? I can say methane is a, yes it is compound because it is produced by the combination of two different elements. Like that, you know, we have compounds there. Okay na? So this is what we call it as classification of matter. ಆಗ್ಬೋದಾ? ಅರ್ಥ ಆಯ್ತು ಅನ್ಕೋತೀನಿ. ಓಕೆನಾ? ಇನ್ ದ ನೆಕ್ಸ್ಟ್ ಈಗ ನೋಡಿ, ಈ ಒಂದು ನಾವು ಇಲ್ಲಿವರೆಗೂ ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಇನ್ ಡಿಫರೆಂಟ್ ಟೈಪ್ಸ್ ನೋಡಿದ್ವಲ್ಲ, ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಮಾಡಿಬಿಟ್ರೆ ಯು ವಿಲ್ ಕಮ್ ಟು ನೋ ದ ಎಕ್ಸಾಕ್ಟ್ಲಿ ವಾಟ್ ಯು ಲರ್ನ್ ಸೋ ಫಾರ್. ಓಕೆನಾ? ಹಾಗಾಗಿ ಈ ಒಂದು ಪ್ರಶ್ನೆ ನೋಡೋಣ, ದಟ್ ಈಸ್ ಕ್ಲಾಸಿಫೈ ದಿ ಫಾಲೋಯಿಂಗ್ ಇಂಟು ಮಿಕ್ಸ್ಚರ್ ಅಂಡ್ ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ. ಕೆಲವು ಸಬ್ಸ್ಟೆನ್ಸಸ್ ಹೆಸರು ಕೊಟ್ಟಿದ್ದಾರೆ, ಅವುಗಳನ್ನ ನೀವೇನ್ ಮಾಡಬೇಕು, ಪ್ಯೂರ್ ಸಬ್ಸ್ಟೆನ್ಸಸ್ ಯಾವುದು ಮತ್ತೆ ಮಿಕ್ಸ್ಚರ್ ಯಾವುದು ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡಬೇಕು. ಓಕೆನಾ? ಈಗ ನೋಡಿ, ಫಸ್ಟ್ ಆಫ್ ಆಲ್ ಇಟ್ ಈಸ್ ಏರ್ ಅಂತ ಇದೆ, ಹೌದಾ? ಈಸ್ ಇಟ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಮಿಕ್ಸ್ಚರ್ ಅಂತ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತೀರಾ? ಸೊ ಏರ್ ಇಸ್ ಅ ಮಿಕ್ಸ್ಚರ್. Air is a mixture, that is homogeneous mixture, ಹೌದಾ? It's a homogeneous mixture of oxygen, nitrogen and other gases, ಹೌದಾ? ಹಾಗಾಗಿ air is a mixture, it's a homogeneous mixture and of course it's a mixture of oxygen, nitrogen and other gases. ಈಗ ಬನ್ನಿ milk ಬನ್ನಿ. Is it a mixture or a pure substance? You know, it's a mixture of proteins, fat and water, ಹೌದಾ? It's a mixture of proteins, fat and water. ಹಾಗಾಗಿ it's a mixture and of course it is a homogeneous mixture because composition is uniform throughout the bulk of the substance, that is what we call it as homogeneous mixture. Graphite in ಹೇಳ್ತೀರಾ? Graphite is what? It's a carbon, ಹೌದು ತಾನೆ? It's one of the allotropic forms of carbon, therefore it is pure substance and of course it is element. Pure substance ಅಲ್ಲಿ ಕಾಂಪೌಂಡ್ ಮತ್ತೆ ಎಲಿಮೆಂಟ್ಸ್ ಅಂತ ಬರುತ್ತಲ್ವಾ, ಹಾಗಾಗಿ graphite is a pure substance and it's an element, ಹೌದಾ? Pure substance ಅಲ್ಲಿ ಯಾವುದು? ಎಲಿಮೆಂಟ್. Gasoline ಅಂದ್ರೆ petrol, ಹೌದಾ? Petrol is a mixture of various types of hydrocarbons. It's a homogeneous mixture, ಹೌದಾ? It is a homogeneous mixture and of course it's a homogeneous mixture of yes it is octane and heptane. It's a homogeneous mixture of octane and heptane. They are the two compounds that you can expect in the case of gasoline. Therefore it is a homogeneous mixture. Diamond is a pure substance because it is formed by only one kind of particle, that is carbon particles. ಇಲ್ಲೇನಿದೆ, ಬರೀ ಕಾರ್ಬನ್ ಪಾರ್ಟಿಕಲ್ಸ್ ಇರೋದ್ರಿಂದ ಇದು ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಆಫ್ ಕೋರ್ಸ್ ಇಟ್ ಇಸ್ ವಾಟ್ ಇಸ್ ದಟ್? ಎಲಿಮೆಂಟ್ ಇದು, ಹೌದಾ? ಗ್ರಾಫೈಟ್ ಅಂಡ್ ಡೈಮಂಡ್ ಆರ್ ದೇ ಆರ್ ದಿ ಎಲಿಮೆಂಟ್ಸ್ ಆಫ್ ಕಾರ್ಬನ್. ಐರನ್ ಬಂದ್ರೆ ದಿಸ್ ಇಸ್ ಪ್ಯೂರ್ ಸಬ್ಸ್ಟೆನ್ಸ್ because it is formed by only iron particles. It's a pure substance and it is element, ಹೌದಾ? ಐರನ್ ಕೂಡ ಎಲಿಮೆಂಟ್. NaCl is a pure substance, ಹೌದಾ? Sodium chloride is a pure substance.
it is formed by only one kind of particle, that is NaCl, but it is a compound. Pure substance ಅಲ್ಲಿ ಎರಡು ತರ ಇದೆ ಅಲ್ಲ, element ಮತ್ತೆ compound ಇದೆ. Iron is element because it is formed by only one kind of element, that is only one kind of particle, that is Fe. But illéನಿದೆ, two kinds of particles are involved in the formation of NaCl, therefore it is pure substance, and it is compound formed by the combination of sodium and chlorine. ಹಾಗಾಗಿ ಇದು ಕಾಂಪೌಂಡ್ ಆಗುತ್ತೆ, ಇದು ಪ್ಯೂರ್ ಸಬ್ಸ್ಟೆನ್ಸ್. ಟ್ಯಾಪ್ ವಾಟರ್ ಇಸ್ ಅ ಮಿಕ್ಸ್ಚರ್, ದಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಯಾಕಂದ್ರೆ ಇಟ್ ಈಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ವಾಟರ್ ಅಂಡ್ ಅದರ್ ಮೆಟಲ್ ಅಯಾನ್ಸ್. ಟ್ಯಾಪ್ ವಾಟರ್ ಅಲ್ಲಿ ಬರೀ H2O ಮಾತ್ರ ಇರೋದಿಲ್ಲ, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಅಯಾನ್ಸ್, ಮೆಗ್ನೀಷಿಯಂ ಅಯಾನ್ಸ್ ಮತ್ತೆ ಕ್ಲೋರೈಡ್ ಅಯಾನ್ಸ್, ಫ್ಲೋರೈಡ್ ಅಯಾನ್ಸ್ ಇರುತ್ತೆ. ಹಾಗಾಗಿ ದಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಡಿಸ್ಟಿಲ್ಡ್ ವಾಟರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ and it is a compound because distilled water contains only H2O molecules. Distilled water ಅಲ್ಲಿ ಬರೀ H2O molecules ಇರೋದ್ರಿಂದ it's a pure substance, and of course it's a compound. Diamond, I already said that diamond is a pure substance. ಹೌದಾ? Diamond is a pure substance and it is an element. ಹೌದಾ? Oxygen is a pure substance. It is formed by only oxygen molecules and it is element. It is the element. ಯಾಕಂದ್ರೆ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಮತ್ತೇನಿದೆ? ಎಲಿಮೆಂಟ್ ಮತ್ತೆ ಕಾಂಪೌಂಡ್ ಇದೆ ತಾನೆ. ವೈ ಇಟ್ ಇಸ್ ಎಲಿಮೆಂಟ್? ಬಿಕಾಸ್ ಇಟ್ ಇಸ್ ಪ್ರೊಡ್ಯೂಸ್ಡ್ ಬೈ only one type of oxygen atoms. Brass is a, yes, it is mixture, homogeneous mixture. This is homogeneous mixture ಯಾಕಂದ್ರೆ this is formed by the combination of copper and zinc. It's an alloy of copper and zinc, therefore it's a mixture of copper and zinc, and it's a homogeneous mixture, that is a alloy. Okay na? And of course 22 karat gold, it's a homogeneous mixture. It's a homogeneous mixture, that is 22 karat gold is characterized by copper and gold. 22 karat gold ಅಲ್ಲಿ copper ಇರುತ್ತೆ ಮತ್ತೆ gold ಇರುತ್ತೆ. It's a mixture of two elements. ಹಾಗಾಗಿ it's a homogeneous mixture. Yes. And steel is a homogeneous mixture. Steel is a homogeneous mixture. ಯಾಕೆಂದ್ರೆ steel is produced by iron and carbon. Steel ಅಲ್ಲಿ ಏನಿರುತ್ತೆ? Two elements ಇರುತ್ತೆ. ಒಂದು iron ಇರುತ್ತೆ ಮತ್ತೆ carbon ಇರುತ್ತೆ. That is what we call it as homogeneous mixture. Iron contains only one kind of particle, that is Fe, and it's a pure substance. Steel contains Fe and carbon, that's a impure substance, or you can say mixture. Iodized salt ಅಲ್ಲಿ NaCl ಇರುತ್ತೆ ಮತ್ತೆ iodine ಇರುತ್ತೆ. Iodized salt ಅಲ್ಲಿ NaCl ಇರುತ್ತೆ ಮತ್ತೆ iodine ಇರುತ್ತೆ. Therefore it is a mixture. Iodized salt is a mixture, homogeneous mixture. Okay na? And of course this is what we call it as classification of different types of substances into, yes, it is mixture and pure substance. ಸಾಕ್ಬೋದಾ? ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇದೆ, ಅದು ನೋಡ್ಬಿಟ್ಟು ವಿಲ್ ಕನ್ಕ್ಲೂಡ್. ಓಕೆನಾ? ವಿಲ್ ಸಿ ದಟ್. ಎಸ್. Now we'll see one more question, that is classify the following into elements, compound and mixture ಅಂತ ಹೇಳಿ. ಓಕೆನಾ? ಅವಾಗಲೇ ಪ್ಯೂರ್ ಸಬ್ಸ್ಟೆನ್ಸಸ್ ಅಂಡ್ ಮಿಕ್ಸ್ಚರ್ ಅಂತ ಮಾಡಿದ್ವಿ. ಈಗ ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಎಲಿಮೆಂಟ್ ಯಾವುದು, ಕಾಂಪೌಂಡ್ ಯಾವುದು ಅಂತ ಹೇಳ್ಬೇಕು, ಜೊತೆಗೆ ಮಿಕ್ಸ್ಚರ್ ಯಾವುದು ಅಂತ ಹೇಳ್ಬೇಕು. ಮಾರ್ಬಲ್ ಇಸ್ ಅ ಕಾಂಪೌಂಡ್ because it is characterized by calcium carbonate. Calcium carbonate is a compound because it is produced by the combination of calcium, carbon and oxygen. Chemical combination of calcium, carbon and oxygen leads to the formation of calcium carbonate, that is crystalline form of calcium carbonate, that is what we call it as marble, therefore it is a compound. Okay na? And of course as far as honey is concerned, honey is a mixture. Honey is a mixture of water, fructose, glucose and all those things. It's a mixture of water, fructose and glucose, and there is no chemical combination between water and fructose there, therefore it's a mixture. Okay, now toothpaste is a mixture. Toothpaste is a mixture of, yes, various types of detergents. ಹೌದಾ? various types of detergents. ಹೌದಾ? ಆ ಟೂತ್ಪೇಸ್ಟ್ ಅಲ್ಲಿ ಡಿಟರ್ಜೆಂಟ್ಸ್ ಇರುತ್ತೆ. ಓಕೆನಾ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಹೌದಾ? ಜೊತೆಗೆ some other chemical substances ಇರುತ್ತೆ. ಹಾಗಾಗಿ it's a mixture of different types of substances, that is what we call it as toothpaste. Sugar is a compound because it is produced by the combination of carbon, yes, it is hydrogen and oxygen chemically. ಹೌದಾ? All sugar particles are characterized by only one type of composition, C12H22O11, therefore it is compound produced by the chemical combination of carbon, hydrogen and oxygen. Gold is an element because it is characterized by only one kind of atoms. Only Au atoms are present here, therefore it is element. Bronze is an alloy. It's a combination of copper and that is copper and zinc, therefore it is a mixture.
and it's a mixture. And of course, there is no chemical combination here. It's a homogeneous mixture. Okay, now there is no chemical reaction between carbon and zinc, copper and zinc. ಹಾಗಾಗಿ ಇಟ್ಸ್ ಅ ಮಿಕ್ಸ್ಚರ್. ಕೆಮಿಕಲ್ ರಿಯಾಕ್ಷನ್ ಆಗಿದ್ರೆ ಅದು ಕಾಂಪೌಂಡ್ ಆಗ್ತಿತ್ತು, ಆದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿಲ್ಲ ಇಲ್ಲಿ. ಅಲಾಯ್ಸ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಹಾಗಾಗಿ ಬ್ರಾಂಜ್ ಇಸ್ ಅ ಮಿಕ್ಸ್ಚರ್, ನೈಟರ್ ಇಸ್ ಅ ಕಾಂಪೌಂಡ್, ಅಂಡ್ ಆಫ್ ಕೋರ್ಸ್ ನೈಟ್ರಸ್ ಸಾಲ್ಟ್ಸ್ ಅಂತ ಬರುತ್ತೆ, ದಟ್ ಇಸ್ ನೈಟ್ರೇಟ್ಸ್, ದಟ್ ಇಸ್ NO3 ಮೈನಸ್. ನೈಟ್ರಸ್ ಸಾಲ್ಟ್ಸ್ ಅಂತ ಬರುತ್ತೆ, ನೈಟ್ರೇಟ್ಸ್ ಯಾವ ನೈಟ್ರಸ್ ಸಾಲ್ಟ್ಸ್ ಅಂತ ಹೇಳಿ. there is a chemical reaction between nitrogen and oxygen. Different elements undergo a chemical combination to form one compound, that is nitrous. Therefore it is compound. Nitrogen ಮತ್ತು oxygen ಮಧ್ಯೆ chemical reaction ಇದೆ, ಹಾಗಾಗಿ ಇದು ನೈಟ್ರ್ compound. All nitro particles are characterized by only one type of ions, that is NO3 minus. Therefore it is a compound. Yes, slaked lime is a compound. It is calcium hydroxide. Slaked lime is a calcium hydroxide, that is a compound, and it is produced by the chemical combination of calcium, oxygen and hydrogen. That's a compound. Yes, slaked lime is a compound. Yes, nitrogen is element, it's a pure element. Yes, it is produced by the combination of only one type of element, that is nitrogen. Fruit juice is a mixture, because in the fruit juice you will find water and fruit pulp. ಹೌದಾ, fruit pulp ಇರುತ್ತೆ ಮತ್ತೆ water mixture ಇರುತ್ತೆ, ಹಾಗಾಗಿ it's what is that mixture there. It's neither an element nor a compound. It's not a pure substance. It is mixture. So this is what we call it as the classification of the different substances into elements and compounds. Idar basis ಮೇಲೆ ನಿಮಗೆ classification of matter ಅರ್ಥ ಆಗಿದೆ ಅನ್ಕೋತೀನಿ. ಓಕೆನಾ? ಸೊ ಮುಂದಿನ ಕ್ಲಾಸ್ ಅಲ್ಲಿ ನಾನೀಗ I'll go for physical and chemical properties, measurement of properties. ಓಕೆನಾ? Different units for available measurement of properties. All these things we'll see in the next video. ಓಕೆನಾ? Thank you. Right?